ಶಾಸ್ತ್ರದ ದೃಷ್ಟಿಯಿಂದ ಓಂಕಾರವನ್ನು ನೋಡೋಣ. ಹೇಗೆ ಅನ್ನುವಂಥ ಒಂದು ನೆಲೆಯಿಂದ ನೋಡಿದರೆ ಕೂಡ ಓಂಕಾರ ಬಹಳ ವಿಚಿತ್ರವಾಗಿ ತೆರೆದುಕೊಳ್ಳುತ್ತೆ. ಯಾಕೆಂದರೆ ಅದು ಮೊದಲು ನಮಗೆ ಭಗವಂತನ ಬಗ್ಗೆ ಏನು ಹೇಳೋದು ಅಂದರೆ ಆ ಅನ್ನೋದು. ಆ ಅಂದರೆ ಮೂಲಭೂತವಾಗಿ ಎರಡು ಅರ್ಥ. ಒಂದು ಅಲ್ಲ ಅಂತ, ಇನ್ನೊಂದು ಇಲ್ಲ ಅಂತ. ಆ ಅನ್ನೋದಕ್ಕೆ ಇನ್ನೊಂದು ಮೂರು ಅರ್ಥ ಇದೆ ಅಕಾರಕ್ಕೆ. ಅದಕ್ಕೆ ಸಾಮಾನ್ಯ ಪ್ರಸಿದ್ಧವಾದ ಎರಡು ಅರ್ಥಗಳು ಅಂದರೆ, ಒಂದು ಅಲ್ಲ, ಅವನು ಅಸುಂದರ ಅಂದರೆ ಅವನು ಸುಂದರ ಅಲ್ಲ ಅಂತ ಅರ್ಥ. ಅಲ್ಲಿ ಆ ಅನ್ನೋದಕ್ಕೆ ಅಲ್ಲ ಅಂತ ಅರ್ಥ. ಅವನು ಅಪುತ್ರ ಅಂದರೆ ಅವನಿಗೆ ಮಕ್ಕಳು ಇಲ್ಲ ಅಂತ, ಅಲ್ಲಿ ಆ ಅನ್ನೋದಕ್ಕೆ ಇಲ್ಲ ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ, ಎನಿಮಿ ಅಂತ, ಅಪೋಸಿಟ್ ಅಂತ, ಪರಸ್ಪರ ವಿರುದ್ಧ ಅಂತ ಅನ್ನೊಂದು ಅರ್ಥ. ಅಭಾವ, ಅನ್ಯತ್ವ ಮತ್ತು ವಿರೋಧ, ಮೂರು ಅರ್ಥ. ಆ ಅಂದರೆ ವಿರುದ್ಧ ಅಂತ. ಈಗ ಮಿತ್ರ, ಅಮಿತ್ರ. ಅಮಿತ್ರ ಅಂದರೆ ನಮಗೆ ಗೆಳೆಯರ ಅಲ್ಲ ಅಂತ ಅಷ್ಟೇ ಅರ್ಥ ಅಲ್ಲ, ಈಸ್ ಎನಿಮಿ ಅಂತ ಅರ್ಥ, ಶತ್ರು ಅಂತ ಅರ್ಥ. ಹಾಗೆ ಅಸುರರು ಅಂದರೆ ದೇವತೆಗಳು ಅಲ್ಲದವರು ಅಂತ ಅರ್ಥ ಅಲ್ಲ, ದೇವತೆಗಳಿಗೆ ವಿರೋಧಿಗಳು ಅಂತ ಅರ್ಥ. ಅಲ್ಲಿ ಆ ಅನ್ನೋದು ಆಪೋಸಿಟ್ ಆದಂಥ ಅರ್ಥ, ವಿರುದ್ಧ ಅನ್ನುವ ಅರ್ಥವನ್ನು ಹೇಳುತ್ತೆ, ಕ್ವೈಟ್ ಕಾಂಟ್ರಡಿಕ್ಟರಿ. ಹಾಗೆ ಆ ಅನ್ನುವುದಕ್ಕೆ ಒಂದರ್ಥ ಬೇರೆ ಅಂತ, ಅಲ್ಲ ಅಂತ, ಅನ್ಯತ್ವ. ಮತ್ತೊಂದು ಅಭಾವ, ಇಲ್ಲ ಅಂತ. ಅಘಟಂ ಭೂತಲಂ, ನೆಲದಲ್ಲಿ ಮಡಕೆ ಇಲ್ಲ. ನೆಲ ಮಡಕೆ ಅಲ್ಲ ಅಂತ ಅರ್ಥ ಅಲ್ಲ, ನೆಲದಲ್ಲಿ ಮಡಕೆ ಇಲ್ಲ. ಹಾಗೆ ಅಲ್ಲಿ ಕೆಲವು ಕಡೆ ಅಂದರೆ ಅದು ಅಭಾವ ಅಂತಾರೆ, ಇಲ್ಲದಿರಬೇಕು, ಅಭಾವ, ಆಬ್ಸೆನ್ಸ್. ಅಭಾವ ಅನ್ನೋದು ಕೆಲವು ಕಡೆ ಅರ್ಥ. ಅವನು ಸುಂದರ ಅಲ್ಲ, ಅಲ್ಲ ಅಂದರೆ ಈಸ್ ಡಿಫರೆಂಟ್ ಫ್ರಮ್, ಅಲ್ಲಿ ಭಿನ್ನ, ಅವನು ಸುಂದರವಾದ ವಸ್ತುವಿಗಿಂತ ಭಿನ್ನ. ಅಲ್ಲ ಅಂದರೆ ಅಲ್ಲಿ ಭೇದ, ಭೇದ, ಅಭಾವ ಮತ್ತು ವಿರೋಧ. ಈ ಮೂರು ಅರ್ಥಗಳನ್ನು ಆಕಾರ ಹೇಳುತ್ತೆ. ಮೂರೇ, ನಾಲ್ಕನೇ ಅರ್ಥ ಅದಕ್ಕಿಲ್ಲ. ಭಾಷಾಶಾಸ್ತ್ರದ ಪ್ರಕಾರ ಈ ಮೂರೇ ಅರ್ಥ ಇರುವುದು. ತಮಾಷೆ ಏನು ಅಂದರೆ, ದೇವರು ಅಂದರೆ ಏನು? ನಮಗೆ ದೇವರ ಬಗ್ಗೆ ತಿಳ್ಕೋಬೇಕಪ್ಪ, ನಾವು ದೇವರನ್ನು ಉಪಾಸನೆ ಮಾಡಬೇಕು ಅಂದರೆ ನೋಡಿ, ಎಷ್ಟು ದೊಡ್ಡ ಭಾಷಾಶಾಸ್ತ್ರಜ್ಞರು, ಪ್ರಾಚೀನರು. ಆ ಅಂದರು, ಓಂಕಾರ ಅದ್ರ ಮೊದಲ ದೇವರು ಅಂದರೆ ಆ. ಇದೊಂದು ತಮಾಷೆ ಏನು ಗೊತ್ತುಂಟ? ಭಾಷಾಶಾಸ್ತ್ರದ ಒಂದು ನೆಲೆಯಿಂದ ಇದನ್ನು ನೋಡಬೇಕು ಅಂತ ನಾನು ಅದಕ್ಕೆ ಹೇಳಿದ್ದು. ಭಾಷಾಶಾಸ್ತ್ರದಲ್ಲಿ ಒಂದು ಸಂಗತಿ ಏನು ಅಂದರೆ, ನಮಗೆ ಗೊತ್ತಿಲ್ಲದೆ ಇದ್ದ ಶಬ್ದವನ್ನು ಭಾಷೆಯ ಮೂಲಕ ಇನ್ನೊಬ್ಬನಿಗೆ ಗೊತ್ತುಪಡಿಸ್ಲಿಕ್ಕೆ ಬರೋದಿಲ್ಲ. ಇದು ಒಂದು ಬೇಸಿಕ್ ಆದ ಸಂಗತಿ ಭಾಷಾಶಾಸ್ತ್ರದಲ್ಲಿ. ನಮಗೆ ಗೊತ್ತಿಲ್ಲದೆ ಇದ್ದ ಸಂಗತಿಯನ್ನು ಯಾವುದೇ ಭಾಷೆಯ ಮೂಲಕ ಗೊತ್ತುಪಡಿಸಲಿಕ್ಕೆ ಆಗುವುದಿಲ್ಲ. ಗೊತ್ತಿದ್ದ ಸಂಗತಿಯನ್ನು ಭಾಷೆಯ ಮೂಲಕ ನೆನಪು ಮಾಡಲಿಕ್ಕಾಗತ್ತೆ. ಈಗ ಒಬ್ಬ ಮನುಷ್ಯನಿಗೆ ಆನೆ ಅಂದರೆ ಏನು ಅಂತ ಗೊತ್ತೇ ಇಲ್ಲ, ಆ ಶಬ್ದವಾದ ಪರಿಚಯವೇ ಇಲ್ಲ ಆ ಪ್ರಾಣಿದು. ಅವನಿಗೆ ನೀವು ಗಜ ಅಂತ ಹೇಳಿ, ಎಲಿಫೆಂಟ್ ಅಂತ ಹೇಳಿ, ಆನೆ ಅಂತ ಹೇಳಿ, ಏನು ಹೇಳಿದ್ರು ಒಂದೇ. ಅದು ಕಮ್ಯುನಿಕೇಟ್, ಯಾಕಂದರೆ ಆ ವಸ್ತುವೇ ಗೊತ್ತಿಲ್ಲ ಅವನಿಗೆ. ವಸ್ತುವಿನ ಪರಿಚಯ ಇಲ್ಲದವನಿಗೆ ಯಾವ ಶಬ್ದ ಹೇಳಿದರೂ ಒಂದೇ. ಶಬ್ದ ವಸ್ತುವನ್ನು ಪರಿಚಯಿಸಿಕೊಡುವುದಿಲ್ಲ. ವಸ್ತುವಿನ ಪರಿಚಯ ಆದ ಮೇಲೆ ನಾವು ಕರ್ಕೊಂಡು ಹೋಗ್ತೇವೆ, ಕರ್ಕೊಂಡೋಗಿ ಝೂನಲ್ಲಿ ತೋರಿಸ್ತೇವೆ, ಅದು ಆನೆ ಅಂತ ಮಕ್ಕಳಿಗೆ ತೋರಿಸ್ತೇವೆ. ತಕ್ಷಣ ಆಮೇಲೆ ಆನೆ ಅಂತ ಹೇಳಿದ ಕೂಡಲೇ ಆ ಪ್ರಾಣಿ ನೆನಪಾಗುತ್ತೆ. ಸೊ ಭಾಷೆಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಗೊತ್ತುಪಡಿಸುವ ಶಕ್ತಿ ಇಲ್ಲ, ಗೊತ್ತಿದ್ದದ್ದನ್ನು ನೆನಪಿಸುತ್ತೆ ಅಷ್ಟೇ. ಯಾವ ಭಾಷೆ ಆದರೂ ಸರಿಯೇ, ನಮಗೆ ಗೊತ್ತಿಲ್ಲದೆ ಇದ್ದ ಸಂಗತಿಯನ್ನು ಶಬ್ದದಿಂದ ತಿಳಿಸ್ಲಿಕ್ಕೆ ಬರೋದಿಲ್ಲ. ಬರೀ ಶಬ್ದ ಅಷ್ಟೇ. ಅದು ನಗಾರಿ ಶಬ್ದ ಆಗಿ ಏನೋ ಶಬ್ದ ಮಾಡಿದ್ರಪ್ಪ, ಆಯಿತು 1 ಗಂಟೆ ಭಾಷಣ ಮಾಡಿದ್ರೆ ಎಂತೂ ಅರ್ಥ ಆಗಲಿಲ್ಲ ನನಗೆ ಅಂತ ಅಷ್ಟೇ. ಅದು ಗೊತ್ತಾಗಬೇಕಾಗಿದ್ದನ್ನು ಇದು ಬ್ರಹ್ಮ, ದೇವರು ಅಂದರೆ ಏನು? ಹೂ ಈಸ್ ಬ್ರಹ್ಮನ್, ವಾಟ್ ಈಸ್ ಬ್ರಹ್ಮನ್? ಹೆಂಗೆ ಹೇಳೋದು ಶಬ್ದದಿಂದ? ಏನು ಹೇಳಿದ್ರು ಶಬ್ದವೇ ಅಲ್ವಾ? ಯಾಕೆಂದ್ರೆ ಯಾರಿಗೆ ಬ್ರಹ್ಮ ಅಂದರೆ ಏನು ಅಂತ ಗೊತ್ತಿಲ್ಲವೋ ಅವನಿಗೆ ಯಾವ ಶಬ್ದದಿಂದ ಹೇಳಿದ್ರು ಒಂದೇ. ಇದೇ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ಯಥೋ ವಾಚೋ ನಿವರ್ತಂತೆ ಪ್ರಾಪ್ಯ ಮನಸಾ ಸಹ. ಯಾವ ಶಬ್ದದಿಂದಲೂ ಹೇಳಲಿಕ್ಕಾಗದ ಸಂಗತಿ. ಯಾಕೆಂದರೆ ಗೊತ್ತಿಲ್ಲದೆ ಇದ್ದ ಸಂಗತಿಯನ್ನು ಯಾವ ಶಬ್ದದಿಂದ ಹೇಳಿದ್ರು ಒಂದೇ, ಹೇಳಿದ್ರು ಒಂದೇ. ಇದು ಮೂಲಭೂತವಾಗಿ ಭಾಷೆಯ ಒಂದು ಸಮಸ್ಯೆ. ಇದನ್ನು ಬಹಳ ಜನ ಗಮನಿಸಿರೋದಿಲ್ಲ.
ಏನಿದ್ರು ಅದು ಭಾಷೆಯ ಮೂಲಕ ತಿಳಿಸ್ಲಿಕ್ಕೆ ಬರುತ್ತೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಭಾಷೆಯ ಮೂಲಕ ತಿಳಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಗೊತ್ತಿದ್ದದ್ದನ್ನು ಮಾತ್ರವೇ ಭಾಷೆಯ ಮೂಲಕ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡಬಹುದು ಹೊರತು ನಮಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಭಾಷೆಯ ಮೂಲಕ ಇನ್ನೊಬ್ಬರಿಗೆ ಗೊತ್ತುಪಡಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈಗೊಂದು ಕಷ್ಟ ಇದಲ್ಲ. ದೇವರು ಅಂದರೆ ಎಂಥದ್ದು ಹೇಳಬೇಕು ಇವ. ಯಾಕಂದರೆ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುವಂಥದ್ದಲ್ಲ, ಪ್ರತ್ಯಕ್ಷಕ್ಕೆ ಸಿಗುವಂಥದ್ದಲ್ಲ. ಪ್ರತ್ಯಕ್ಷಕ್ಕೆ ಸಿಗದೇ ಇದ್ದದ್ದನ್ನು ಲಾಜಿಕ್ ಮಾಡೋದು ಎಂಥದ್ದು? ಏನು ಲಾಜಿಕ್ಕು ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದರೆ ಇನ್ಫರೆನ್ಸು ಇಲ್ಲ, ಪರ್ಸೆಪ್ಷನ್ನೂ ಇಲ್ಲ. ಮತ್ತು ಹಾಗಾದರೆ ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗುವುದಿಲ್ಲವೋ ಅದನ್ನು ಶಿಷ್ಯನಿಗೆ ಶಬ್ದದ ಮೂಲಕವೇ ಗುರು ಪರಿಚಯಿಸಿಕೊಡ್ಬೇಕು. ಇದು ಒಂದು ಅನಿವಾರ್ಯತೆ, ಫಿಲಾಸಫಿಯ ಅನಿವಾರ್ಯತೆ. ಶಬ್ದದಿಂದ ಹೇಳಲಿಕ್ಕೆ ಆಗದ್ದನ್ನು ಶಬ್ದದ ಮೂಲಕವೇ ಹೇಳೋದು. ಅದಕ್ಕೇನು ಮಾಡಿದರು? ಬಹಳ ಅದ್ಭುತವಾದ ಎಕ್ಸ್ಪ್ರೆಷನ್ ಇದು. ಏನು ಅಂದರೆ, ನಿಮಗೆ ಯಾವುದೇ ಒಂದು ಶಬ್ದದ ಮೂಲಕ ಮೊದಲು ಪರಿಚಯಿಸುವ ವಿಧಾನ ಏನು ಗೊತ್ತುಂಟ? ಪಾಸಿಟಿವ್ ಆಗಿ ಪರಿಚಯ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಓನ್ಲಿ ನೆಗೆಟಿವ್ ಇಂಟ್ರೊಡಕ್ಷನ್ ಈಸ್ ಪಾಸಿಬಲ್. ಇವಾಗ ಒಬ್ಬ ಮನುಷ್ಯ ಅವನ ಜೀವಮಾನದಲ್ಲೇ ಕಾಫಿ ಕುಡಿದಿಲ್ಲ. ನಾನು ನೋಡಿದ್ದೇನೆ ಅಂಥವ್ರನ್ನ, ಬಹಳ ಮಂದಿಯನ್ನು. ಕಾಫಿಗೆ ಹಳಬರು ಹಿಂದಿನವರು ಕಾಫಿಯನ್ನು ಟೇಸ್ಟೇ ಮಾಡಿರೋದಿಲ್ಲ. ಅವರು ಸಪೋಸ್ ನಿಮ್ಮ ಹತ್ರ ಕೇಳಿದ್ರು ಅಂತ ಇಟ್ಕೊಳ್ಳಿ, ನೀವು ದಿನಾ ಕಾಫಿ ಕುಡಿತೀರಲ್ಲ, ಹೇಗಿರುತ್ತೆ ಅದು? ಹೇಗಿರುತ್ತೆ ಅಂದರೆ ಗ್ಲಾಸ್ನಲ್ಲಿ ತಂದು ತೋರಿಸೋದಾ, ಲಿಕ್ವಿಡ್ ಆಗಿ ಹೀಗಿರುತ್ತೆ ಅಂತ. ಅವರು ಕೇಳೋದು ಅದರ ಟೇಸ್ಟ್ ಹೇಗಿರುತ್ತೆ ಅಂತ. ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಟೇಸ್ಟ್ ಆಫ್ ಕಾಫಿ ಥ್ರೂ ವರ್ಡ್ಸ್ ಟು ಎನಿಬಡಿ ಎಲ್ಸ್? ನೀವು ಕೇಳಬೇಕು, ಎಷ್ಟು ಗಂಟೆ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿ, ಕಾಫಿ ಟೇಸ್ಟ್ ಗೊತ್ತಾಗತ್ತಾ? ಶಬ್ದ ಅಷ್ಟೇ. ಕಾಫಿ ಅಂದರೆ ಹೇಗಿತ್ತು, ಏನೋ ವರ್ಣನೆ ಮಾಡಿದ್ರಪ್ಪ, ಭಾರಿ ರುಚಿ ಅಂತೆ. ಏನು ಹಾಗಂದ್ರೆ ನನಗೆ ಗೊತ್ತಿಲ್ಲಪ್ಪ, ನಾನು ನೋಡಿಲ್ಲ, ನಾನು ಕುಡಿದು ನೋಡಿಲ್ಲ, ನನಗೆ ಗೊತ್ತಿಲ್ಲ. ರಾತ್ರಿ ಬೆಳಗಿನ ತನಕ ನೀವು ಪ್ರವಚನ ಮಾಡಿದ್ರು ಕೂಡ ಕಾಫಿ ಅಂದರೆ ಏನು ಅಂತ ಗೊತ್ತಾಗೋಲ್ಲ, ಬ್ರಹ್ಮ ಅಂದರೆ ಏನು ಅಂತ ಗೊತ್ತಾಗುತ್ತಾ? ಕಾಫಿ ಏನು ಅಂತ ಶಬ್ದದಿಂದ ಎಕ್ಸ್ಪ್ಲೈನ್ ಮಾಡಿ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ರಹ್ಮ ತತ್ವವನ್ನು ಮಾಡ್ಲಿಕ್ಕೆ ಆಗತ್ತಾ? ಸೊ ಇದು ಸಮಸ್ಯೆ. ಅದಕ್ಕೆ ಒಂದು ಟೆಕ್ನಿಕ್ ಮಾಡಿದ್ರು ಅವರು. ಕಾಫಿ ಅಂದರೆ ಏನು ಅಂದರೆ ಏನು ಹೇಳ್ಬೋದು ಗೊತ್ತುಂಟು? ಬಹಳ ಅಂದರೆ, ನೀವು ಎಂಥದ್ದು ಕುಡಿದಿದ್ದೀರಿ? ನಾವು ಹಾಲು ಕುಡಿದಿದ್ದೀವಿ, ಹಾಲಿನ ಹಾಗಿಲ್ಲ. ಕಾಫಿ ಹಾಲಿನ ಹಾಗಿಲ್ಲ. ಆಮೇಲೆ ಜ್ಯೂಸ್ ಕುಡಿದಿದ್ದೀರಿ, ಜ್ಯೂಸಿನ ಹಾಗಿಲ್ಲ. ನೀವು ಯಾವುದೆಲ್ಲ ಕುಡಿದಿದ್ದೀರಿ ಅದು ಯಾವುದ್ರ ಹಾಗೂ ಇಲ್ಲ. ಅಷ್ಟೇ, ಶಬ್ದದಿಂದ ಹೇಳಲಿಕ್ಕೆ ಹೇಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹೇಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೀವು ಕುಡಿದು ನೋಡಿದ್ದು ಯಾವುದೂ ಅಲ್ಲ. ಅದೇ ಏನು ಬ್ಯೂಟಿಫುಲ್ ನೋಡಿ. ಇದು ಭಾಷಾಶಾಸ್ತ್ರದ ಪ್ರಕಾರ ಭಗವಂತನ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇರುವ ಏಕಮಾತ್ರ ಎಕ್ಸ್ಪ್ರೆಷನ್. ಅವನು ಏನು ಅಂದರೆ, ನೀವು ತಿಳ್ಕೊಂಡು ಯಾವುದೂ ಅಲ್ಲ ಅದು, ಅಷ್ಟೇ. ನೋಡಿ, ತಿಳಿಸೋ ವಿಧಾನ, ಶಬ್ದದಿಂದ ತಿಳಿಸ್ಲಿಕ್ಕೆ ಆಗದ್ದನ್ನು ತಿಳಿಸೋ ವಿಧಾನ ಏನು ಅಂದರೆ, ಪ್ರಪಂಚದಲ್ಲಿ ನಿನಗೆ ಏನೇನು ಗೊತ್ತಿದೆ ಅದು ಯಾವುದೂ ಅಲ್ಲ. ಇಟ್ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ಆಲ್ ದ ನೋನ್ ಥಿಂಗ್ಸ್. ನಿನಗೆ ಗೊತ್ತಿರುವ ಯಾವುದೂ ಅಲ್ಲ ಅದು. ಅಂದರೆ ನೇತಿ ನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ. ಉಪನಿಷತ್ತು ಹೇಳಿದ ದೇವರು ಅಂದರೆ ನಿನಗೆ ಗೊತ್ತಿರುವ ಯಾವ ವಸ್ತುವು ಅಲ್ಲ. ಹೀಗೆ ಹೇಳಿದ್ರೆ ಅರ್ಥ ಆಗುತ್ತೆ, ನೆಗೆಟಿವ್ ಹೇಳಿ ಅರ್ಥ ಆಗುತ್ತೆ. ಯಾಕೆಂದರೆ ಗೊತ್ತಿದ್ದದ್ದು ಯಾವುದೊಂದು ಗೊತ್ತಿದೆ, ಅದು ಅಲ್ಲ ಅಂತಿಷ್ಟು ಗೊತ್ತಾಯಿತು. ಹಾಗಾಗಿ ದೇವರ ಬಗ್ಗೆ ಹೇಳೋದೇನು ಅಂದರೆ, ಅದು ನಿನಗೆ ಗೊತ್ತಿದ್ದದ್ದಲ್ಲ. ಅದು ಮಣ್ಣಲ್ಲ, ಅದು ನೀರಲ್ಲ, ಅದು ಬೆಂಕಿಯಲ್ಲ, ಅದು ಗಾಳಿಯಲ್ಲ, ಅದು ಆಕಾಶ ಅಲ್ಲ. ನಮಗೆ ಗೊತ್ತಿರೋದು ಈ 5ರದ್ದೇ ಕಾಂಬಿನೇಷನ್ನಿಂದ ಆದ ಪ್ರಪಂಚ ಹೊರತು ಈ 5ರ ಆಚೆಗೆ ಇದ್ದದ್ದು ಯಾವುದೂ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಈ 5. ಪ್ರಪಂಚದಲ್ಲಿ ಯಾವ ವಸ್ತು ತೆಗೆದರೂ ಅದರಲ್ಲಿ ಇರೋದು ಈ 5 ಕಂಟೆಂಟ್: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಅದು ಗುಲಾಬಿ ಹೂವಿನಲ್ಲೂ ಮಣ್ಣು, ನೀರು, ಬೆಂಕಿಯೇ ಇರೋದು. ಗುಲಾಬಿ ಹೂವು ಹಾಕಿದ ಗೊಬ್ಬರದಲ್ಲೂ ಮಣ್ಣು, ನೀರು, ಬೆಂಕಿಯೇ ಇರೋದು. ಗುಲಾಬಿಯಲ್ಲಿ ಹೂವಿನಲ್ಲೂ ಮಣ್ಣು, ನೀರು, ಬೆಂಕಿಯೇ. ಅದರ ಮುಳ್ಳಿನಲ್ಲೂ ಮಣ್ಣು, ನೀರು, ಬೆಂಕಿ. ಅದರ ಎಲೆಯಲ್ಲೂ ಮಣ್ಣು, ನೀರು, ಬೆಂಕಿ. ಅದರ ಕಾಂಡದಲ್ಲೂ ಮಣ್ಣು, ನೀರು, ಬೆಂಕಿ. ಇದರ ರೇಷಿಯೋ ಬದಲಾವಣೆಯಿಂದ ಒಂದು ಹೂ ಆಗುತ್ತೆ, ಒಂದು ಕಾಂಡ ಆಗುತ್ತೆ, ಒಂದು ಮುಳ್ಳಾಗತ್ತೆ, ಒಂದು ಸುಗಂಧ ಆಗುತ್ತೆ, ಒಂದು ದುರ್ಗಂಧ ಆಗುತ್ತೆ. ಎಲ್ಲದಲ್ಲೂ ಕಂಟೆಂಟ್ ಇರುವುದು 3. ತ್ರಿವೃತ್ತ ಕಾರಣ. ಹಾಗಾಗಿ ನಮಗೆ ಗೊತ್ತಿರುವುದೆಲ್ಲವೂ ಮೇಡ್ ಆಫ್ ದೀಸ್ 3 ಎಲಿಮೆಂಟ್ಸ್: ಅರ್ತ್, ವಾಟರ್ ಆ್ಯಂಡ್ ಫೈರ್. ಅದು ಮಣ್ಣಿನಿಂದ ಮಾಡಿದ್ದಲ್ಲ, ಅದು ನೀರಿನಿಂದ ಮಾಡಿದ್ದಲ್ಲ, ಅದು ಬೆಂಕಿಯಿಂದ ಮಾಡಿದ್ದಲ್ಲ, ಗಾಳಿ ಅಲ್ಲ, ಆಕಾಶ ಅಲ್ಲ. ನಾ
ಇದು ದೇವರನ್ನ ಮೊದಲು ಯಾವುದು ಹೌದು ಅಂತ ತಿಳಿಯುವುದು ಕಷ್ಟ, ಯಾವುದಲ್ಲ ಅಂತ ತಿಳ್ಕೊ, ಆಮೇಲೆ ಈ ಅಲ್ಲದ್ದು ಯಾವುದಂತ ಹುಡುಕ್ಲಿಕ್ಕೆ ಹೋಗು, ಸಿಗುತ್ತೆ. ಸೊ ದಿಸ್ ಈಸ್ ದ ಓನ್ಲಿ ವೇ. ಶಬ್ದದ ಮೂಲಕ ಭಗವಂತನನ್ನು ತಿಳಿಸುವುದಕ್ಕೆ ಮೊದಲು ಕೊಟ್ಟ ಅಕ್ಷರ ಅವರು ಅಲ್ಲ, ನೀನು ತಿಳ್ಕೊಂಡದ್ದು ಯಾವುದು ಅಲ್ಲ. ಯಾಕೆ ಯಾಕೆ ಅಂದರೆ ಅದರಲ್ಲಿ ಇಲ್ಲ, ಏನಿಲ್ಲ. ನಾವು ಪ್ರಪಂಚದಲ್ಲಿ ಇದ್ದದ್ದು ಎಲ್ಲವೂ ಪ್ರಪಂಚದಲ್ಲಿ ಇರುವಂತಹದ್ದಲ್ಲಿ 3 ಗುಣಗಳಿಂದ ನಿರ್ಮಾಣವಾದದ್ದೇ ಇರುವುದು. ಮಣ್ಣು, ನೀರು, ಬೆಂಕಿ. ಮಣ್ಣು ಅಂದರೆ ತಮೋಗುಣ, ನೀರು ಅಂದರೆ ರಜೋಗುಣ, ಬೆಂಕಿ ಅಂದರೆ ಸತ್ವಗುಣ. ಸತ್ವ, ರಜಸ್ಸು, ತಮಸ್ಸು. ಸೊ ಪ್ರತಿಯೊಂದು ವಸ್ತುವು ಈ 3 ಗುಣಗಳಿಂದ ನಿರ್ಮಾಣ ಮಾಡಿತ್ತು. ಅದರಲ್ಲಿ ಸತ್ವವೂ ಇಲ್ಲ, ರಜಸ್ಸು ಇಲ್ಲ, ತಮಸ್ಸು ಇಲ್ಲ. ಅದು ನೀನು ತುಳಿದ ಯಾವುದೂ ಅಲ್ಲ. ಯಾಕೆಂದರೆ ನೀನು ತುಳಿದ ವಸ್ತುವಿನಲ್ಲಿ ಇರುವಂತಹ ತ್ರಿಗುಣ ಅಲ್ಲಿ ಇಲ್ಲ. ಅದು ಸತ್ವ, ರಜಸ್, ತಮೋ ಗುಣಗಳಿಂದ ಅತೀತ. ತ್ರೈಗುಣ್ಯ ವರ್ಜಿತಮಜಂ ವಿಭವ, ತ್ರೈಗುಣ್ಯ ವರ್ಜಿತಂ. ಆದರೆ ಸತ್ವರಜಸ್ ತಮೋ ಗುಣಗಳಿಲ್ಲ. ನೀನು ತಿಳ್ಕೊಂಡಂತಹ ವಸ್ತು ಅಲ್ಲ, ನಿನಗೆ ಗೊತ್ತಿರುವಂತಹ ಯಾವ ಸಂಗತಿಯೂ ಅಲ್ಲಿ ಇಲ್ಲ. ಮತ್ತು ಗಮ್ಮತ್ತೇನೆಂದರೆ ನಮಗೆ ಸುಖ ಅಂತ ಗೊತ್ತುಂಟು, ಆದರೆ ನಮಗೆ ಸುಖ ಅಂದರೆ ದುಃಖದ ಒಟ್ಟಿಗಿರುವ ಸುಖ ಮಾತ್ರ ಗೊತ್ತಿರೋದು. ಸುಖ ದುಃಖ, ಅದು ಅಲ್ಲಿ ದುಃಖ ಇಲ್ಲ, ಅದು ಗೊತ್ತಿಲ್ಲ ನನಗೆ. ದುಃಖ ಇಲ್ಲದ ಸುಖ ಅನ್ನೋ ಸಂಗತಿಯೇ ಗೊತ್ತಿಲ್ಲ. ಆಮೇಲೆ ನಮಗೆ ಜ್ಞಾನ ಗೊತ್ತುಂಟಪ್ಪ, ನಾವು ಜ್ಞಾನಿಗಳು, ಆದರೆ ಅಜ್ಞಾನವೂ ಉಂಟು. ಓಹೋ, ಅಜ್ಞಾನ ಇಲ್ಲದ ಜ್ಞಾನ ಅನ್ನೋ ವಿಷಯವೇ ಗೊತ್ತಿಲ್ಲ ನಮಗೆ. ಅಲ್ಲಿ ಅಜ್ಞಾನ ಇಲ್ಲದ ಜ್ಞಾನ, ಇದು ಯಾವುದೂ ನಿನಗೆ ಗೊತ್ತಿಲ್ಲ. ಆದ್ದರಿಂದ ನಿನಗೆ ಗೊತ್ತಿರುವ ಯಾವ ಸಂಗತಿಯೂ ಅಲ್ಲ. ಯಾಕೆಂದರೆ ನಿನಗೆ ಗೊತ್ತಿರುವ ವಸ್ತುವಿನಲ್ಲಿ ಏನಿದೆ ಅದು ಅಲ್ಲಿ ಇಲ್ಲ. ಹೀಗೆ ಮೊದಲು ನೆಗೆಟಿವ್ ಆಗಿ ಭಗವಂತನನ್ನು ಪರಿಚಯಿಸಿಕೊಡೋದು ಬಹಳ ಅದ್ಭುತವಾದ ವಿಧಾನ ಇದು. ನಾವು ಧ್ಯಾನ ಮಾಡುವುದಾದ್ರೂ ಹಾಗೆಯೇ ಮಾಡಬೇಕು. ಭಗವಂತನನ್ನ ತಿಳಿಯಲಿಕ್ಕೆ ಮತ್ತೆ ಅದು ನಿನ್ನ ತಿಳಿವಿಗೆ ಸಿಗುವಂಥದ್ದು ಅಲ್ಲ, ಕರೆ ಅಲ್ಲಿ ಹೋಯ್ತು. ಹಾಗಾದ್ರೆ ದೇವರನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋದು ಯಾಕೆ? ಪ್ರಯತ್ನ ತಿಳಿಲಿಕ್ಕೆ ಆಗುವುದಲ್ಲ, ತಿಳಿಯುವಂಥದ್ದಲ್ಲ ಅಂದಮೇಲೆ ಬಿಟ್ಟು ಬಿಡೋಣ ಅಂದರೆ ಹಾಗಲ್ಲ. ನೀನು ತಿಳ್ಕೊಬೇಕೇನು ಅಂತ. ಅದು ತಿಳಿಲಿಕ್ಕೆ ಆಗುವಂಥದ್ದಲ್ಲ ಅಂತ ತಿಳ್ಕೊಂಡಾಗಾಯ್ತಲ್ಲ. ದೇವರ ಬಗ್ಗೆ ಒಂದು ತಿಳುವಳಿಕೆ ಬಂತಲ್ಲ, ಅಷ್ಟಾದ್ರೂ ಗೊತ್ತಾಯ್ತಲ್ಲ. ಹಾಗೆ ಯಾಕೆ ಅಂದರೆ ಅದರ ನಂತರ ಸೆಮಿ ನೆಗೆಟಿವ್ ಆಗಿ ಹೇಳಿದರು. ಅದು ಪೂರ್ತಿ 100% ನೆಗೆಟಿವ್ ಅಲ್ಲ. ಅನ್ನುವುದು ಒಂಚೂರು ನೆಗೆಟಿವ್, ಒಂಚೂರು ಪಾಸಿಟಿವ್. ಅದು ಅಂದರೆ ನೀನು ತಿಳಿಯಬಹುದಾದ ಎಲ್ಲಕ್ಕಿಂತಲೂ ಉನ್ನತ ಅನ್ನೋದು ಪಾಸಿಟಿವ್. ಅದೇ ಮತ್ತಲ್ಲಿ ನೀನು ತಿಳಿಲಿಕ್ಕೆ ಆಗುವಂತಹದ್ದಲ್ಲ, ನೆಗೆಟಿವ್ ಕಮ್ ಪಾಸಿಟಿವ್ ಆಗಿರ್ತಕ್ಕಂಥ ಶಬ್ದ ಕೊಟ್ಟರು. ಅದು ಅಂದರೆ ಅಂದರೆ ಉತ್ತಮ. ನೀನು ತಿಳಿಯಬಹುದಾದ ಎಲ್ಲಕ್ಕಿಂತಲೂ ಎಬವ್ ಇದೆ, ಅದು ಮೇಲೆ ಇದೆ, ಊಪರ್. ಅಂದರೆ ಉಪರಿ, ಉನ್ನತ, ಎಲ್ಲಕ್ಕಿಂತ ಮೇಲೆ. ನಿನ್ನ ಬುದ್ಧಿ, ನಿನ್ನ ಚಿಂತನೆ, ನಿನ್ನ ಕಲ್ಪನೆ ಎಲ್ಲಿ ತನಕ ಮೇಲಕ್ಕೆ ಹೋದೀತು ಅದಕ್ಕಿಂತಲೂ ಮೇಲೆ ಇದೆ. ನೀನು ಯೋಚಿಸಿ ಅದನ್ನು ಕಲ್ಪಿಸಿಕೊಳ್ಳಲಾರೆ, ಅಷ್ಟು ವಿಚಿತ್ರವಾದ ವಸ್ತು ಅದು. ಹಾಗಾದರೆ ನಾನು ಕಲ್ಪಿಸಲುವಾರೆ, ಯೋಚಿಸಲುವಾರೆ, ತಿಳಿಯಲುವಾರೆ, ಅದರ ಸುದ್ದಿ ಬಿಟ್ಟೇ ಬಿಡೋಣ ಅಂತ ಅನ್ನುವಾಗ 3ನೇದಲ್ಲಿ ಪಾಸಿಟಿವ್ ಬಂದು ನೆಗೆಟಿವ್, ಸೆಮಿ ನೆಗೆಟಿವ್, ಆ್ಯಂಡ್ ದೆನ್ ಸೆಮಿ ನೆಗೆಟಿವ್ ಪ್ಲಸ್ ಸೆಮಿ ಪಾಸಿಟಿವ್, ದೆನ್ ಪಾಸಿಟಿವ್. ಅಂದರು. ಅಂದರೆ ಟು ನೋ, ನೀನು ತಿಳಿಯಬಲ್ಲೆ. ನೀನು ತಿಳಿದ ಯಾವುದೂ ಅಲ್ಲ, ನಿನ್ನ ತಿಳಿವಿಗೆ ಎಟಗುವುದಕ್ಕಿಂತ ಎತ್ತರದಲ್ಲಿದೆ. ಆದರೂ ಕೂಡ ನಿನ್ನ ಬುದ್ಧಿಯ ಪರಿಧಿಯ ಒಳಗೆ ಎಷ್ಟು ತಿಳ್ಕೊಳ್ಳಬಹುದೋ ಅಷ್ಟನ್ನ ನೀನು ತಿಳಿಯಬಲ್ಲೆ. ಅಲ್ಲಿ ನಿಲ್ಲಿಸಿದರು. ಅಂದರೆ ನೆಗೆಟಿವ್ನಿಂದ ಪಾಸಿಟಿವ್ ಬಂದು ನಿಲ್ಲಿಸಿದರು. ಇದು ಭಾಷಾಶಾಸ್ತ್ರ. ಭಾಷಾಶಾಸ್ತ್ರದಲ್ಲಿ ನಾವು ಮಕ್ಕಳಿಗೆ ಪಾಠ ಹೇಳಿಕೊಡ್ತಕ್ಕಂಥ ನಿಜವಾದ ಪಾಠ ಹೇಳಿ ಗೊತ್ತಿದ್ದ ಗುಡ್ ಟೀಚರ್ ವಿಲ್ ಡೂ ಲೈಕ್ ದಿಸ್. ಮಕ್ಕಳಿಗೆ ಪಾಠ ಹೇಳುವಾಗ ಅವು ಏನೋ ಒಂದು ಪ್ರಶ್ನೆ ಕೇಳ್ತವೆ. ಹಾಗಂದರೆ ಏನು ಸರ್ ಅಂತ ಮಕ್ಕಳಿಗೆ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಂಗತಿಗಳನ್ನು. ಯಾಕಂದರೆ ಅವುಗಳಿಗೆ ಗೊತ್ತಿಲ್ಲದೆ ಇದ್ದ ಸಂಗತಿಯನ್ನು ಆ ಮಕ್ಕಳು ಕೇಳಿದರೆ ಏನು ಹೇಳಬೇಕು? ಬಹಳ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಬೈದು ಬಿಡ್ತೇವೆ. ಬೈಯೋದಲ್ಲ, ಯಾಕೆಂದ್ರೆ ನಮಗೆ ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಒಂದು ಮಗು ಇರುತ್ತೆ, 2 ವರ್ಷ, ಅದಕ್ಕೊಂದು ತಮ್ಮ ಹುಟ್ಟುವುದು ಅಂದರೆ ಏನೊಂದು ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊ, ಮತ್ತೆ ಗೊತ್ತಾಗುತ್ತೆ. ಏನು ಹೇಳುವುದು ಅವರು? ಹೌ ಟು ಎಕ್ಸ್ಪ್ಲೇನ್ ಇಟ್ ಟು ಚಿಲ್ಡ್ರನ್? ಎಲ್ಲ ಗೊತ್ತಾಗುತ್ತೆ, ಮತ್ತೆ ಬಾಯಿ ಮುಚ್ಚಿ ಕೂತ್ಕೋ ಅಂತ. ಅದಕ್ಕೆ ಪಾಪ ಯಾಕೆ ಇವರು ಬೈತಾರೆ ಅಂತ ಅರ್ಥ ಆಗೋದಿಲ್ಲ, ಅಪ್ಸೆಟ್ ಆಗಿಬಿಡ್ತಾರೆ. ಚಿಲ್ಡ್ರನ್ ಸೈಕಾಲಜಿ ಗೊತ್ತಿಲ್ಲದೆ ಇದ್ದ ದೊಡ್ಡವರು ಮಕ್ಕಳನ್ನು ಹಾಳು ಮಾಡಿಬಿಡ್ತಾರೆ. ಈ ಗದರಿ ಬೆದರಿ ಏನೋ ಒಂದು ಹೇಳಿ ಅಧ್ವಾನ ಮಕ್ಕಳನ್ನು ದೊಡ್ಡದು ಮಾಡಲಿಕ್ಕೆ ಅದೊಂದು ದೊಡ್ಡ ಕಲೆ. ಅದನ್ನು ಅನೇಕ ಮಂದಿ ಮಕ್ಕಳನ್ನು
ಹೇಗೆ ಬೆಳೆಸುವುದು ಅಂತ ಗೊತ್ತಿಲ್ಲದೆ ಈ ಥರ ಅವನನ್ನು ಸ್ಟ್ರಿಕ್ಟ್ ಅಂತ ಹೇಳಿ ಬೈದು ಗದರಿ ಮಕ್ಕಳನ್ನು ಒಂಥರ ವೇಸ್ಟ್, ಅವುಗಳಿಗೆ ಯಾವ ರೀತಿಯ ಬೆಳವಣಿಗೆ ಇಲ್ಲದಂತೆ ಮಾಡ್ತಾರೆ. ಹಾಗೆ ಇದು ನೋಡಿ, ಇದು ಒಬ್ಬ ಎಕ್ಸ್ಪರ್ಟ್ ಮನಃಶಾಸ್ತ್ರಜ್ಞನಾದ ಅಧ್ಯಾಪಕ ದೇವರ ಬಗ್ಗೆ ಪಾಠ ಹೇಳಬೇಕಾಗಿದ್ರೆ ಆ ಊ ಮಾಕಿಂತ ಬೇರೆ ಅಕ್ಷರ ಇಲ್ಲ. ಅವನು ಆ, ಯಾಕೆಂದ್ರೆ ಅವನು ಆದರೆ ಅವನು ಮಾ ಅಂದ್ರೆ ಟು ನೋ, ಮಾನಂ ಜ್ಞಾನಂ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ನೋ ಹಿಮ್, ಯು ಮೇ ನೋ ಹಿಮ್. ಹೇಗೆ? ಎಷ್ಟು ಹಿಡಿಯುತ್ತೋ ಅಷ್ಟು ಹಿಡಿಸ್ಕೊಯ್ಯ. ಸಮುದ್ರದ ನೀರನ್ನು ಪೂರ ಮನೆಗೆ ತರಲಿಕ್ಕೆ ಆಗುದಿಲ್ಲ ಅಂತ ಬರಿಗೇಲಿ ಬರ್ಬೇಕಾ? ನಿನ್ನ ತಟ್ಟೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬಿಸ್ಕೊಂಡು ಬಾ. ಅಂದರೆ ಭಗವಂತನನ್ನು ಪೂರ್ಣ ತಿಳಿಯಲಿಕ್ಕೆ ಆಗುವುದಿಲ್ಲ, ಆದರೆ ಎಷ್ಟು ತಿಳಿಯಲಿಕ್ಕೆ ಸಾಧ್ಯವೋ ಅಷ್ಟು ತಿಳಿಯುವಂಥದ್ದು ನಿನ್ನ ಕರ್ತವ್ಯ. ಅಲ್ಲಿಗೆ ನಿಲ್ಲಿಸಿದ್ರು ನೋಡಿ. ಇದು ಬಹಳ ಅದ್ಭುತವಾದ ಒಂದು ಮನಃಶಾಸ್ತ್ರೀಯವಾದ ಇಂಟ್ರೊಡಕ್ಷನ್ ಟು ಗಾಡ್. ವಿಚಿತ್ರ, ಅದು ಬಹಳ ಸುಂದರವಾದಂತಹ ಅಕ್ಷರಗಳಿವೆ. ಈ 3 ಅಕ್ಷರಗಳಿಂದ ಅಲ್ಲದೆ ಇನ್ಯಾವ ಅಕ್ಷರದಿಂದಲೂ ಭಗವಂತನನ್ನ ಒಳ್ಳೆಯ ಅಧ್ಯಾಪಕ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿರೋದು ಆ ಊ ಮಾನೆ ಓಂ. ಹೀಗೆ ಅವನಿಗೆ ಕೊನೆಗೆ ಆಸೆ ತುಂಬಿಸಿ ಪಾಸಿಟಿವ್ ಆಗಿ ಭಗವಂತನನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡು. ನೀನೇ ಪ್ರಯತ್ನ ಮಾಡು, ಇನ್ನೊಬ್ರ ಹತ್ರ ಕೇಳಲಿಕ್ಕೆ ಹೋಗಬೇಡ. ಇನ್ನೊಬ್ರು ತೋರಿಸ್ಲಿಕ್ಕೆ ಆಗುವ ವಸ್ತು ಅಲ್ಲ ಅದು. ನೀನು ಪ್ರಯತ್ನ ಮಾಡು, ನಿನ್ನ ತಟ್ಟೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ತುಂಬಿಸಿಕೊ ಅಂತ. ಅಂದರೆ ಒಬ್ಬರು ಪ್ರಾಚೀನ ಪಂಡಿತರು ಇದನ್ನು ಹೀಗೆ ಹೇಳ್ತಾರೆ. ಭಗವಂತನ ಲಕ್ಷಣ ಏನು ಅಂದರೆ ಅವೇದ್ಯತ್ವಾಭಾವ ವಿಶಿಷ್ಟ ಸುವೇದ್ಯತ್ವಾಭಾವ ಭಗವತೋ ಲಕ್ಷಣ ಅಂತ. ಅವನು ಅವೇದ್ಯನೂ ಅಲ್ಲ ಸುವೇದ್ಯನೂ ಅಲ್ಲ, ಪೂರ್ವ ತಿಳಿಲಿಕ್ಕೂ ಆಗುವುದಿಲ್ಲ, ತಿಳಿದೇ ಇರಬೇಕು. ಅವೇದ್ಯತ್ವಾಭಾವ ವಿಶಿಷ್ಟ ಸುವೇದ್ಯತ್ವಾಭಾವ ಲಕ್ಷಣ ಅಂತ. ಸ್ವಲ್ಪ ತರ್ಕಶಾಸ್ತ್ರ ಓದೋರು ಹೀಗೆ ಮಾತಾಡುವ ಚಪಲ, ಅದನ್ನು ಸರಿಯಾಗಿ ಎಲ್ರಿಗೂ ಅರ್ಥ ಆಗುವಾಗ ಹೇಳ್ಬೋದು. ಸ್ವಲ್ಪ ಯಾರಿಗೂ ಅರ್ಥ ಆಗದಾಗ ಹೇಳ್ಬಿಟ್ಟು ಅವೇದ್ಯತ್ವಾಭಾವ ವಿಶಿಷ್ಟ ಸುವೇದ್ಯತ್ವಾಭಾವ ಬ್ರಹ್ಮಣೋ ಲಕ್ಷಣ ಅಂತ ಹೇಳ್ಬಿಟ್ರೆ ಭಾರಿ ಶಾಸ್ತ್ರೀಯವಾದ ಭಾಷೆಯಲ್ಲಿ ಹೇಳಿದಾಗಾಗಿ ಕೇಳುವವರೆಲ್ಲ ಗಾಬರಿ ಆಗಿಬಿಡ್ತಾರೆ. ಒಂದು ಸರ್ತಿ ನಮ್ಮ ಗುರುಗಳು ಏನು ಅದ್ಭುತ ಗೊತ್ತಾ, ಯಾರಿಗೂ ಅರ್ಥ ಆಗದಾಗ ಪಾಠ ಹೇಳ್ತಾರೆ ಅವರು ಅಂತದನ್ನು. ಅವೇದ್ಯತ್ವಾಭಾವ ವಿಶಿಷ್ಟ ಸುವೇದ್ಯತ್ವಾಭಾವ ಅಂತ ಹೇಳಿಬಿಟ್ರೆ ದೊಡ್ಡ ಗುರುಗಳವರು, ಯಾಕೆಂದ್ರೆ ಯಾರಿಗೂ ಅರ್ಥ ಆಗದಾಗ ಹೇಳ್ತಾರೆ, ಅಷ್ಟು ದೊಡ್ಡವರು ಅಂತ. ಅದನ್ನೇ ಉಪನಿಷತ್ತು ಎಷ್ಟು ಚಂದ ಹೇಳ್ತೇವೆ ನೋಡಿ. ಉಪನಿಷತ್ತು ಜೀವ ಹೋದರೂ ತರ್ಕ ಭಾಷೆಯನ್ನು ಉಪಯೋಗಿಸುವುದಿಲ್ಲ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ವಿಜಾನತಾಂ ಯಸ್ಯಾ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ ಅವಿಜ್ಞಾತಂ ವಿಜಾನತಾಂ. ಗೊತ್ತಿದ್ದವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದವರಿಗೆ ಗೊತ್ತುಂಟು. ಇದು ಉಪನಿಷತ್ತಿನ ಭಾಷೆ. ಗೊತ್ತಿದ್ದವರಿಗೆ ಗೊತ್ತಿಲ್ಲ, ವಿಜಾನತಾಂ ಅವಿಜ್ಞಾತಂ, ತಿಳಿದವರಿಗೆ ತಿಳಿದಿಲ್ಲ, ಮತ್ತೆ ವಿಜ್ಞಾತಂ ಅವಿಜಾನತಾಂ, ತಿಳಿಯದವರಿಗೆ ತಿಳಿದಿದೆ, ತಿಳಿಯದವರಿಗೆ ತಿಳಿದಿದೆ, ತಿಳಿದವರಿಗೆ ತಿಳಿದಿಲ್ಲ. ಇದು ದೇವರು. ಇದು ಓಂ ಅನ್ನೋದರ ಅರ್ಥ ಏನು ಅಂದರೆ ತಿಳಿದವರಿಗೆ ಅಂದರೆ ನನಗೆ ದೇವರ ಬಗ್ಗೆ ಎಲ್ಲ ತಿಳಿದಿದೆ ಅಂತ ತಿಳ್ಕೊಂಡವರಿಗೆ ಏನೂ ತಿಳಿದಿಲ್ಲ. ಹಾಗೆ ತಿಳಿಯದವರಿಗೆ ಅಯ್ಯೋ ದೇವರ ಬಗ್ಗೆ ನನಗೇನೂ ಗೊತ್ತಿಲ್ಲಪ್ಪ ಅನ್ನೋವರಿಗೆ ದೇವರ ಬಗ್ಗೆ ಗೊತ್ತಿದೆ. ತಿಳಿಯದವರಿಗೆ ತಿಳಿದಿದೆ, ತಿಳಿದವರಿಗೆ ತಿಳಿದಿಲ್ಲ. ಅದನ್ನ ಅದು ಅದು ಮಾ. ಹೀಗೆ ಒಂದು ವಿಚಿತ್ರವಾದಂಥ ಅನುಭೂತಿಯನ್ನ ಬರೀ ಓಂಕಾರ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಅದರ 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 ಮಾ ಇದನ್ನು ಯೋಚನೆ ಮಾಡಿದರೆ ಅಲ್ಲೇ ಮುಳುಗಿ ಹೋಗ್ತೀವಿ ನಾವು. ಆ ಅರ್ಥದ ಜಲಧಿಯಲ್ಲಿ ಮುಳುಗಿಬಿಟ್ರೆ ಉಸಿರು ಕಟ್ಟುವುದಿಲ್ಲ. ಮುಳುಗಿದರೆ ಉಸಿರು ಕಟ್ಟುತ್ತೆ ಅಂತ ತಿಳ್ಕೋಬೇಡಿ, ಉಸಿರು ಕಟ್ಟುವುದಿಲ್ಲ. ಅದೊಂದು ಆನಂದವಾದ ವಿಹಾರ. ಆ ಮುಳುಗಿದ್ದ ಜಲಧಿಯಿಂದ ಅರ್ಥದ ಆನಂದದ ಕಡಲಿನಿಂದ ಮೇಲಕ್ಕೆ ಬರಬೇಕು ಅಂತಲೇ ಅನಿಸೋದಿಲ್ಲ. ಅಂಥ ಒಂದು ಆನಂದದ ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ಈ ಓಂ ಅನ್ನೋದನ್ನ ಇನ್ನು ಅನೇಕ ಅನೇಕ ಆಯಾಮಗಳಲ್ಲಿ ಶಾಸ್ತ್ರಕಾರರು ನೋಡಿದ್ದಾರೆ. ಏನು ಅಂದರೆ ಅಂದರೆ ಏನು? ಅಂದರೆ ಅತೀತ, ಪಾಸ್ಟ್ ಟೆನ್ಸ್. ಊ ಅಂದ್ರೆ ಈಗ ಉತ್ಪನ್ನ, ಎಕ್ಸಿಸ್ಟೆಂಟ್, ವರ್ತಮಾನ. ಮಾ ಅಂದರೆ ಇನ್ನು ಮೇಯ, ನಿರ್ಮೇಯ, ಇನ್ನು ಮುಂದೆ ಆಗುವಂಥ ಫ್ಯೂಚರ್. ಸೊ ಯಾವುದು ಊ ಮತ್ತು ಯಾವುದು ಮಾ ಅಂದರೆ ಯಾವುದು ಫ್ಯೂಚರ್ನಲ್ಲಿಯೂ ಇದೆಯೋ, ಯಾವುದು ಮೂರು ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು. ನಮಗೇನು ಅಂದರೆ ಎಲ್ಲ ಕಾಲದಲ್ಲೂ
ಇರುವವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇರುವುದವರಿಗೆ ಏನಂದರೆ ಅವರು ಇದ್ರು, ಹೌದಾ, ಮತ್ತೀಗ ಈಗ ದಿವಂತರಾದರು, ಕೈಲಾಸವಾಸಿಗಳಾದರು, ಇದ್ರು ಅಷ್ಟೇ. ಫಾಸ್ಟ್ ಟೆನ್ಸ್ ಮಾತ್ರ ಕೆಲವರಿಗೆ, ಕೆಲವರು ಈಗ ಇದ್ದಾರೆ ಸೇರ್ತಾರೆ ಗೊತ್ತಿಲ್ಲ, ಕೆಲವರು ಹೀಗೆ, ಕೆಲವರಿಗೆ ಇನ್ನು ಮುಂದೆ ಈಗ 9 ತಿಂಗಳಾಯಿತು ಹೊಟ್ಟೆಗೆ, ಯಾವಾಗ ಡೆಲಿವರಿ ಆಗುತ್ತೆ ಗೊತ್ತಿಲ್ಲ, ಅವನು ಮುಂದೆ ಫ್ಯೂಚರ್ ಟೆನ್ಸ್ ಇದೆ, ಕೆಲವರಿಗೆ ಫ್ಯೂಚರ್ ಟೆನ್ಸ್ ಇದೆ, ಕೆಲವರಿಗೆ ಪ್ರೆಸೆಂಟ್ ಟೆನ್ಸ್ ಇದೆ, ಕೆಲವರಿಗೆ ಪಾಸ್ಟ್ ಟೆನ್ಸ್. ಮುಗಿದೋಯ್ತು ಅವರ ಕಥೆ. ಕೈಲಾಸವಾಸಿಗಳಾದರೂ ವೃಂದಾವನಸ್ಥರಾದರು. ಈ 3 ಟೆನ್ಸು ಯಾರಿಗೆ ಅನ್ವಯ ಆಗುತ್ತೋ ಅದು ದೇವರು ಅಂತ. ಅದು ಓಂ. ಅತೀತ, ಈಗ ಉತ್ಥಿತ, ಉತ್ಪನ್ನ ಮತ್ತು ಮೇಯ, ಮುಂದೆ ಆಗುವ, ಹಿಂದೆ ಆದ, ಹಿಂದೆ ಇದ್ದ, ಈಗ ಇರುವ, ಮುಂದೆ ಬರುವ ಎಲ್ಲಕ್ಕೂ ಕೂಡ ಕಾರಣನಾಗಿರುವವನು, 3 ಕಾಲದಿಂದ ಅತೀತನಾದವನು ಯಾರೋ ಅವನು. ಇದು ನೋಡಿ, ಇದೆಲ್ಲ ನೆಗೆಟಿವ್ ಅನ್ನು ಪಾಸಿಟಿವ್ ಮಾಡೋ ವಿಧಾನ ಚಿಂತನೆಯಲ್ಲಿ. ನೆಗೆಟಿವ್ ಇರುವುದು ಇದರಲ್ಲಿ, ಹಿಂದೆ ಎಲ್ಲ ನೆಗೆಟಿವ್ ಅನ್ನು ಪಾಸಿಟಿವ್ ಮಾಡಿ ಹೇಗೆ ಚಿಂತನೆ ಮಾಡೋದು. ಆಮೇಲೆ ಆ ಅಂದರೆ ಅವನಿ, ಅರ್ಥ. ಆ ಅಂದರೆ ಅರ್ಥ, ಇಂಗ್ಲೀಷ್ನಲ್ಲೂ ಅದೇ ಅಬ್ರಿವೇಷನ್ ಕರೆಕ್ಟ್ ಆಗುತ್ತೆ. ಆ ಅಂದರೆ ಅರ್ಥ. ಉ ಅಂದರೆ ಉಪರಿ, ಅಂತರಿಕ್ಷ, ಭೂಮಿ, ಭೂಹು, ಭುವಃ. ಆಮೇಲೆ ಮಾ ಅಂದರೆ ಮಾನಂ, ಜ್ಞಾನಂ, ಜ್ಞಾನಮಯವಾದ ಲೋಕ, ಸ್ವರ್ಗ. ಸುವಹ ಅಂದರೂ ಅದೇ, ವರಿತಿ ಜ್ಞಾನ ಮುಚ್ಯತೆ, ಜ್ಞಾನಮಯವಾದ ಲೋಕ. ಹಾಗಾದರೆ ಭೂಹು, ಭುವಃ, ಸ್ವಹ, ಆ ಉ ಮಾ 3 ಕಾಲ ಓಂಕಾರದಲ್ಲಿ ಬಂತ. ಅತೀತ, ವರ್ತಮಾನ, ಭವಿಷ್ಯ. ಭೂಹು, ಭುವ, ಸ್ವಹ 3 ಲೋಕಗಳು ಓಂಕಾರದಲ್ಲಿ ಬಂತ. ಅಲ್ಲ, 3 ಅವಸ್ಥೆಗಳು ಬಂತು, ನಿನ್ನೆ ನೋಡಿದೆವನ. ಇನ್ನು ಎಂಥದ್ದು ಬಾಕಿ ಉಂಟು ಓಂಕಾರದಲ್ಲಿ ಹೇಳದೇ ಇದ್ದದ್ದು? 3 ಕಾಲಗಳಲ್ಲಿ ತುಂಬಿರುವಂಥದ್ದು, 3 ಲೋಕಗಳಲ್ಲಿ ತುಂಬಿರುವಂಥದ್ದು ಯಾವುದು? ಅದು ಭಗವಂತ. ಆ ಅಂದರೆ ಜಗತ್ತಿಗೆ ಆಗಮನ, ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಭಗವಂತ. ರಜೋಗುಣದಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕ, ಬ್ರಹ್ಮನಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ. ಉ ಅಂದರೆ ಉತ್ಥಾನ, ಸ್ಥಿತಿ, ಬೆಳವಣಿಗೆ, ಅದಕ್ಕೆ ಕಾರಣನಾಗಿ ಸ್ವಯಂ ವಿಷ್ಣು ರೂಪದಿಂದ ಜಗತ್ತಿನ ಸ್ಥಿತಿ ಕಾರಣನಾದ ಭಗವಂತ. ಮಾ ಅಂದರೆ ಮಾನಂ, ಜ್ಞಾನಂ, ಲಯಶ್ಚೈವ, ಸಂಹಾರಕ್ಕೆ ಕಾರಣನಾಗಿ ಶಿವನಲ್ಲಿ ಇರತಕ್ಕಂಥ ನರಸಿಂಹ, ಅದು ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದ ಭಗವಂತ. ಆ ಉಮ. ಹಾಗಾದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಆಯಿತು, ಎಚ್ಚರ ಕನಸು ನಿದ್ರೆ ಆಯಿತು, ವರ್ತಮಾನ ಭೂತ ಭವಿಷ್ಯತ್ತಾಯಿತು, ಭೂರ್ಭುವ ಸ್ವಹ 3 ಲೋಕಗಳಾಯಿತು. 3 ಲೋಕಗಳನ್ನು ಇಡೀ ಬ್ರಹ್ಮಾಂಡ, ಯೂನಿವರ್ಸ್. ಭುವಸ್, ಭೂಹು, ಭುವಸ್ ಮತ್ತು ಸ್ವಹ ಎಲ್ಲವನ್ನೂ ಒಳಗೊಂಡು ಎಲ್ಲವನ್ನೂ ವ್ಯಾಪಿಸುವಂಥ ಒಂದು ಅಕ್ಷರವಾಗಿ ನಿಂತಿತ್ತು ನೋಡಿ. ಹೇಳದ ವಿಷಯವೇ ಇಲ್ಲ. ಇನ್ನು ತಗೊಂಡ್ರೆ ಆ ಅನ್ನೋದು ಋಗ್ವೇದವನ್ನು ಇದರ ಬೆಳವಣಿಗೆ ಹೇಳಿದರು. ಅಕಾರ, ಉಕಾರ, ಮಕಾರ 3 ಅಕ್ಷರಗಳು ಸೇರಿ 3 ವ್ಯಾಹೃತಿಗಳಾದವು. ಭೂಹು, ಭುವಃ, ಸುಹ, ಇದರದೇ ವ್ಯಾಖ್ಯಾನ. ಆ ಉಮ. ಆ 3 ವ್ಯಾಹೃತಿಗಳೇ ವಿಸ್ತಾರವಾಗಿ ಗಾಯತ್ರಿಯ 3 ಪಾದಗಳಾದವು. ಅವೇ ವಿಸ್ತಾರಗೊಂಡು ಪುರುಷ ಸೂಕ್ತದ 3 ವರ್ಗಗಳಾದವು. ಅವೇ ವಿಸ್ತಾರಗೊಂಡು 3 ವೇದಗಳಾದವು. ಹಾಗಾದರೆ ಓಂ, ಆ, ಉ, ಮಾದಲ್ಲಿ ಇಡೀ ವೇದದ ಕಂಡೆನ್ಸ್ಡ್ ಪಿಲ್. ಹಾಗಾದರೆ ಆ ಓಮನ್ನು 3 ವೇದ ಆಯಿತು, 3 ಕಾಲ ಆಯಿತು, 3 ಲೋಕ ಆಯಿತು, 3 ಅವಸ್ಥೆಗಳಾಯಿತು, 3 ಗುಣಗಳಾಯಿತು, ಸೃಷ್ಟಿ ಸಂಹಾರ 3. ಎಂಥದ್ದು ಬಾಕಿ ಉಳಿಲೇ ಇಲ್ಲ. ಇನ್ನು ಓಂಕಾರದಿಂದ ಹೇಳದೇ ಇದ್ದದ್ದೇ ಇಲ್ಲ ಅನ್ನುವಷ್ಟು ನಮಗೆ ಓಂಕಾರದಲ್ಲಿ, ನಾನು ಅದಕ್ಕೆ ಹೇಳಿದ್ದು, ಓಂಕಾರದಲ್ಲಿ ಒಮ್ಮೆ ಆ ಒಂದು ಆನಂದ ಸಮುದ್ರ, ಅದು ಪರಮಾಮೃತ ಸಮುದ್ರಾವಗಾಹೀವ ಬಹಳಮ ಆಹ್ಲಾದಮ ಆಪ್ನೋತಿ. ಆ ಸಮುದ್ರದಲ್ಲಿ ಒಮ್ಮೆ ಮುಳುಗಿಬಿಟ್ರೆ ಅದ್ರಲ್ಲಿ ಆನಂದವಾಗಿ ಆ ಅಮೃತಪಾನ ಮಾಡ್ತಾ ಕೂತು ಬಿಟ್ರೆ ಅಲ್ಲಿಂದ ಆ ಸಮುದ್ರದಿಂದ ಮೇಲಕ್ಕೆ ಬರಬೇಕು ಅಂತ ಅನಿಸೋದಿಲ್ಲ. ಅದು ಒಳಗೆ ಕೂತ್ಬಿಡೋಣ ಅಂತ. ದೇವತೆಗಳು, ರುದ್ರಾದಿ ದೇವತೆಗಳು ಕಲ್ಪ ಕಾಲದಲ್ಲಿ ಸಮುದ್ರದಲ್ಲಿ ಕೂತು ತಪಸ್ಸು ಮಾಡ್ತಿದ್ರು. ಯಾಕೆ ಅಂತ ಗೊತ್ತಾಗಬೇಕಾದ್ರೆ ಓಂಕಾರ ಅರ್ಥ ಆಗಬೇಕು. ಓಂಕಾರದ ಅರ್ಥಾನುಸಂಧಾನ ಮಾಡಿಕೊಂಡು ಸಮುದ್ರದಲ್ಲಿ ಕೂತ್ಬಿಟ್ರೆ ಮೇಲೆ ಬರುವಂತ ಅನಿಸುವುದಿಲ್ಲ. ದಶಕಲ್ಪಂ ತಪಶ್ಚೀರ್ಣಂ ರುದ್ರೇಣ ಲವಣಾಂಭಸಿ. ಅವರಿಗೆ ಉಪ್ಪು ನೀರು ಅಲ್ಲೇ ಅಲ್ಲ, ಅದು ಅಮೃತ ಸಮುದ್ರ. ಅದು ಈ ಓಂಕಾರದ ಚಿಂತನೆಯಲ್ಲಿ ಉಪ್ಪು ಎಲ್ಲ ಕರಗಿ ಹೋಯಿತು. ಹೀಗೆ ಓಂಕಾರ ಚಿಂತನೆ ಮಾಡ್ತಾ 3 ವೇದಗಳು, ಅದರ ಸೂಚನೆ ಕೂಡ ಇದೆ. ನಾನು ಇದನ್ನ ಅನೇಕ ಬಾರಿ ಹೇಳಿದ್ದೇನೆ. ಯಾಕಂದ್ರೆ ನಮ್ಮ ಜನ ಮರೆತಂಥ ಕೆಲವು ರಹಸ್ಯಗಳಿವು, ಅಧ್ಯಾತ್ಮದ ರಹಸ್ಯಗಳು. ಅದಕ್ಕೋಸ್ಕರ ನಾನು ರಿಪೀಟೆಡ್ಲಿ ಹೇಳ್ತಾ ಇರ್ತೇನೆ. ಅಕಾರ ಅನ್ನೋದು ಋಗ್ವೇದವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಅಕ್ಷರ. ಯಾಕೆ ಅಂದರೆ ಋಗ್ವೇದದ ಮೊದಲನೇ ಅಕ್ಷರ ಅದು. ನಮ್ಮಲ್ಲಿ ಮತ್ತೆ ಅಬ್ರಿವಿಯೇಷನ್, ಆ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಎಂಟೈರ್ ಋಗ್ವೇದ. ಯಾಕೆಂದ್ರೆ ಋಗ್ವೇದ ಸ್ಟಾರ್ಟ್ಸ್ ವಿತ್ ಆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಅಕಾರದಿಂದ ಋಗ್ವೇದ ಪ್ರಾರಂಭ ಆಯಿತು. ಸೊ
ಆ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಎಂಟೈರ್ ಋಗ್ವೇದ. ಇಡೀ ಋಗ್ವೇದವನ್ನ ಆ ಅನ್ನೋದ್ರಲ್ಲಿ ಸಿಡುತ್ತೆ. ಋಗ್ವೇದವನ್ನ ಪೂರ್ತಿ ಚಿಂತನೆ ಮಾಡು. ಆ ಚಿಂತನೆ ಮಾಡುವುದು ಅಂದ್ರೆ ಸಮಗ್ರ ಋಗ್ವೇದದ ಚಿಂತನೆ. ಸಮಗ್ರ ಋಗ್ವೇದದಲ್ಲಿ ಏನನ್ನು ಹೇಳುತ್ತೆ? ಅಕಾರದ ಅರ್ಥ ಏನು ಹೇಳಿದೆವು ನಾವು? ಅವನು ಎಲ್ಲ ಜಗತ್ತಿನಿಂದ ವಿಲಕ್ಷಣ. ಅವನು ಇದು ಯಾವುದೂ ಅಲ್ಲ. ಯಾಕೆಂದರೆ ಅವನಲ್ಲಿ ಇಲ್ಲಿರತಕ್ಕ ಯಾವ ದೋಷಗಳೂ ಇಲ್ಲ, ಮತ್ತು ಈ ಜಗತ್ತಿಗೆ ವಿರುದ್ಧವಾದಂತಹ ಎಲ್ಲ ಗುಣಗಳು ಇವೆ. ಸಮಸ್ತ ಗುಣ ಸಂಪೂರ್ಣ, ಸರ್ವದೋಷ ವಿವರ್ಜಿತ ಮತ್ತು ಎಲ್ಲ ಗುಣಗಳಿಂದ ತುಂಬಿದೆ. ಅದರಿಂದ ಜಗತ್ತಿನಿಂದ ವಿಲಕ್ಷಣ. ಇದನ್ನು ಅಕಾರದ ಅರ್ಥ. ಋಗ್ವೇದ ಅನ್ನುವುದು ಭಗವಂತನ ಸಮಸ್ತ ನಾನಾ ಬಗೆಯ ನಾಮಗಳು. ಒಂದೊಂದು ವಸ್ತುವಿನ ನಾಮವನ್ನು ಅಗ್ನಿ, ವಾಯು, ಇಂದ್ರ, ವರುಣ, ಏನೇನೋ ದೇವತಾ, ಸಮಸ್ತ ದೇವತಾ ನಾಮಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ಆ ನಾಮಗಳಿಂದ ಪ್ರತಿಪಾದ್ಯವಾದ ಗುಣವಿಶಿಷ್ಟತೆಯ ಭಗವಂತನ ಅನುಸಂಧಾನ, ಗುಣಪೂರ್ಣತ್ವ ನಿರ್ದೋಷತ್ವ ಅನುಸಂಧಾನವೇ ಇಡೀ ಋಗ್ವೇದದ ಪ್ರೋಸೆಸ್. ಅದು ಆ ಉ ಅನ್ನುವಾಗ ಇನ್ನೂ ಮೇಲಕ್ಕೆ ಹೋಯ್ತು. ಉಕಾರ ಅನ್ನೋದು ಯಜುರ್ವೇದದ ಅಕ್ಷರ. ಯಾಕೆಂದ್ರೆ ಅಕಾರ ಅನ್ನೋದು ಎಲ್ಲ ಶಬ್ದಗಳು, ಪ್ರತಿಯೊಂದು ವಸ್ತುವಿನ ನಾಮವೂ ಭಗವಂತನ ನಾಮ ಅಂತ. ಯಜುರ್ವೇದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯ್ತು. ಬರೀ ವಸ್ತುವಿನ ನಾಮ ಅಷ್ಟೇ ಅಲ್ಲಪ್ಪ. ಯಜುರ್ವೇದದಲ್ಲಿ ಕರ್ಮಗಳನ್ನು ಹೇಳ್ತೇವೆ ನಾವು. ಕರ್ಮನಾಮಗಳು, ಕ್ರಿಯಾಪದಗಳು ಭಗವಂತನ ನಾಮ. ಅಲ್ಲಿಗೆ ಹೋಯ್ತು. ಇನ್ನೂ ಮೇಲಕ್ಕೆ ಹೋಯ್ತದು, ಮೇಲಿನ ಸ್ಟೇಜಿನ ಹೋಯ್ತು ಚಿಂತನ. ಆಮೇಲೆ ಅಲ್ಲಿಂದ ಸಾಮವೇದಕ್ಕೆ ಹೋಯ್ತು. ಮಾ ಅಂದ್ರೆ ಗಾನ ಅಂತ ಹೇಳ್ತೇನೆ ನಾನು. ಬರೇ ಕ್ರಿಯಾಪದ, ಕರ್ಮಪದ, ನಾಮಪದ ಅಷ್ಟೇ ಅಲ್ಲ, ಸೌಂಡ್ ಕೂಡ, ಸೌಂಡ್, ಸ್ವರ, ನಾದ ಕೂಡ ಭಗವಂತನ ವಾಚಕ. ಅದು ಭಗವಂತನ ಗುಣವನ್ನು ಹೇಳುತ್ತೆ. ಹೀಗೆ ಭಗವಂತನ ಗುಣಪೂರ್ಣತ್ವವನ್ನ 3 ವೇದಗಳು ಹೇಳುವ ಬಗೆ ಹೀಗೆ. ಆ ಉ ಮ. ಸರಿ, ಅದನ್ನ ನಮಗೆ ಗೊತ್ತಾಗಲಿ ಅನ್ನುವುದಕ್ಕೋಸ್ಕರ ಅಕಾರದಿಂದಲೇ ಋಗ್ವೇದ ಪ್ರಾರಂಭ ಆಗತ್ತೆ, ಓಂಕಾರದ ಮೊದಲ ಅಕ್ಷರದಿಂದ. ಅಗ್ನಿಮೀಳೆ ಪುರೋಹಿತಂ. ಹೌದು, ಆ ಅನ್ನೋದು ಋಗ್ವೇದದ ಮೊದಲನೇ ಅಕ್ಷರ. ಹೌದು, ಮತ್ತೆ ಮುಂದೆ ಆದರೆ ನಿಮ್ಗೆ ಉಕಾರ ಯಜುರ್ವೇದ ಅಕ್ಷರ ಆಗಬೇಕಲ್ಲ? ಇಲ್ಲ, ಯಜುರ್ವೇದ ಶುರು ಆಗುದು ಹಾಗೆ. ಇಷೇತ್ವರ್ಜೆತ್ವ ವಾಯುವಸ್ಥೋ ವಾಯುವಸ್ಥ ದೇವೋ ವಸುವಿಧ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ. ಹಾಗಾಗಿ ಏನಾಗಬೇಕಿತ್ತು? ಅಕಾರ ಆದ್ಮೇಲೆ ಉಕಾರ ಅಲ್ಲ, ಇಕಾರ. ನಿಜವಾದ ಮಂತ್ರ ಏನಾಗಬೇಕು? ಏಮ್, ನಾಟ್ ಓಂ. ಇಟ್ ಮಸ್ಟ್ ಬಿ ಏಮ್. ಆ ಪ್ಲಸ್ ಇ, ಏಮ್ ಅಂತ ಆಗ್ಬೇಕು. ಓಂ ಹೇಗಾಯ್ತು ರೀ? ಗಡಿಬಿಡಿ ಮಾಡಬೇಡಿ. ಇಕಾರ ಅನ್ನೋದು ಯಜುರ್ವೇದ ಅಕ್ಷರ ಅಲ್ಲ, ಮತ್ತೆ ಋಗ್ವೇದದ ಕೊನೆ ಅಕ್ಷರ. ಅಕಾರದಿಂದ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಕೊನೆಯಲ್ಲಿ ಯಥಾವಸ್ಸು ಸಹಾಸತಿ, ಇದು ಕೊನೆ ಮಂತ್ರ ಋಗ್ವೇದದ. ಯಥಾವಸ್ಸು ಸಹಾಸತಿ ಇಕಾರದಲ್ಲಿ ಎನ್. ಸೊ ಈ ಅನ್ನೋದು ಯಜುರ್ವೇದದ ಅಕ್ಷರ ಅಲ್ಲ, ಋಗ್ವೇದದ ಕೊನೆ ಅಕ್ಷರ. ಋಗ್ವೇದ ಇರುವುದು ಅಕಾರದಿಂದ ಇಕಾರ, ಆ ಇ ಅಲ್ಲಿ ಮುಗೀತು ಋಗ್ವೇದ. ಆಮೇಲೆ ಋಗ್ವೇದದ ಕೊನೆಯಿಂದ ಯಜುರ್ವೇದ ಪ್ರಾರಂಭ ಆಯಿತು. ಈ ಇಷೇತ್ವೋರ್ಜೇತ್ವಾ ವಾಯವಸ್ಥೋ ವಾಯವಸ್ಥ ದೇವೋ ವಸುಪಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ. ಆಪ್ಯಾಯಧ್ವಮಗ್ನಿಯ ದೇವೋ ಭಾಗಮುರ್ಜಸ್ವತಿ ಪಯಸ್ವತಿ ಪ್ರಜಾಪತಿ. ಹೋಯ್ತು, ಇದು ಎಲ್ಲಿ ಮುಗೀತು ಯಜುರ್ವೇದ? ಸಮುದ್ರೋ ಬಂಧು ಉಕಾರದಲ್ಲಿ ಮುಗೀತು. ಸೊ ಆ ಟು ಉ, ಆ ಇಸ್ ದ ಫಸ್ಟ್ ಲೆಟರ್ ಆಫ್ ಋಗ್ವೇದ ಅಂಡ್ ಉ ಇಸ್ ದ ಲಾಸ್ಟ್ ಲೆಟರ್ ಆಫ್ ಯಜುರ್ವೇದ. ಸೊ ಆದಿಂದ ಉ ಅಂದರೆ ಋಗ್ವೇದ ಯಜುರ್ವೇದ ಪೂರ್ತಿ ಆಯ್ತದೆ. ಇಡೀ ಋಗ್ವೇದ ಯಜುರ್ವೇದಗಳನ್ನು ಅದು ಆದ್ಯಂತದ ಅಕ್ಷರಗಳನ್ನು ಸೇರಿಸಿ ಇಡೀ ಋಗ್ವೇದ ಯಜುರ್ವೇದ ನಮ್ಮ ಕಣ್ಣು ಮುಂದೆ ನಿಲ್ಲಿಸುತ್ತೆ. ಓ ಅನ್ನುವ 2 ಅಕ್ಷರಗಳು. ಓಂಕಾರ ಏನು ಅದ್ಭುತ ರೀ! ಒಂದೊಂದು ಅಕ್ಷರದಲ್ಲಿ ಅವರು ಏನು ಪ್ರಾಚೀನರು ಚಿಂತನೆ. ಇಡೀ ವೇದವನ್ನು ತುಂಬಿದರು 2 ಅಕ್ಷರದಲ್ಲಿ. ನಾವು ದಿನ ಓಂ ಓಂ ಹೇಳಿದ್ದೇ ಹೇಳಿದ್ದು, ಇದು ವಿಷಯವೇ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಓಂ ಹೇಳಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳಿದೆವು. ಅದು ಪುಣ್ಯ ಬರೋದೇ ಹಾಗೆ, ವಿಷಯವೇ ಗೊತ್ತಿಲ್ಲದೆ ಹೇಳಿದರೆ, ಇದಕ್ಕೆ ಟೇಪ್ ರೆಕಾರ್ಡರ್ ತನಕ ಹೇಳುವ ಹಾಗೆ ಹೇಳಿದೆ ಓಂ ಓಂ ಅಂತ. ಅದು ಬರಲೇ ಇಲ್ಲ ಪುಣ್ಯ. ಯಾಕೆಂದರೆ ನಾವು ಓಂಕಾರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನವೇ ಮಾಡಿಲ್ಲ. ಎಂಥ ದೊಡ್ಡ ಕೊಪ್ಪರಿಗೆ ನಮ್ಮಲ್ಲಿ ಇದ್ದು ಆ ಬಾಕ್ಸ್ ಬೀಗ ಹಾಕಿಟ್ಟದ್ದನ್ನ, ಆ ಬೀಗ ಹಾಕಿದ ಪೆಟ್ಟಿಗೆ ಮಂಗಳಾರತಿ ಮಾಡಿ ಕೆನ್ನೆ ತಟ್ಟಿಕೊಂಡು ಹೊರದು ಅದರೊಳಗೆ ದುಡ್ಡನ್ನು ಉಪಯೋಗಿಸಲೇ ಇಲ್ಲ. ಅದರೊಳಗೆ ಕೊಪ್ಪರಿಗೆ ನಿಧಿ ಸಂಪತ್ತಿದೆ. ಇದು ನಮ್ಮ ದುರಂತ. ಪ್ರಪಂಚದಲ್ಲಿ ಯಾವ ಧರ್ಮದಲ್ಲಿಯೂ ಅರ್ಥ ಗೊತ್ತಿಲ್ಲದೆ ಮಂತ್ರ ಹೇಳುವ ಕ್ರಮ ಇಲ್ಲ. ಅದು ಇದ್ರೆ ನಮ್ಮ ದೇಶದಲ್ಲಿ ಮಾತ್ರ. ಅರ್ಥ ತಿಳ್ಕೊಳ್ಬೇಕಾದಾಗತ್ತಿಲ್ಲ, ಪುಣ್ಯ ಬರ್ತದೆ ಅಂತ ಸಂಸ್ಕೃತದಲ್ಲಿ ಹೇಳ್ಬಿಡೋದು. ಅರ್ಥ ತಿಳ್ಕೊಳ್ಳದೆ ದೇವರನ್ನು ಸ್ತೋತ್ರ ಮಾಡುವಂಥದ್ದು ಎಲ್ಲಾದರೂ ಪ್ರಪಂಚದಲ್ಲಿ ಇದ್ರೆ
ಗೊತ್ತಿಲ್ಲದ ಭಾಷೆಯಲ್ಲಿ, ಅದು ಈ ದೇಶದಲ್ಲಿ ಮಾತ್ರ. ಯಾಕಂದರೆ ದೇವರ ಭಾಷೆ ಕಲಿಬೇಕು ಅನ್ನೋ ಎಚ್ಚರ ಯಾರಿಗೂ ಇಲ್ಲ. ದೇವರಿಗೆ ಅರ್ಥ ಆಗತ್ತಲ್ಲ ಸಾಕು, ನಮಗೆ ಅರ್ಥ ಆಗಬೇಕು. ಅದೇನೋ ಅದು ಏನು ಕೇಳಬೇಕು ಅಂತ ಹಿಂದಿನವರು ಅರ್ಥ ಗೊತ್ತಿದ್ದವರು ಬರೆದಿಟ್ಟಿದ್ದಾರೆ. ಅದನ್ನು ತಪ್ಪಾಗಿ ಹೇಳಿಬಿಟ್ರೆ ನಮ್ಮ ಕೆಲಸ ಮುಗಿಯಿತು. ತಪ್ಪಾದರೆ ಅದಕ್ಕೆ ಅಚ್ಯುತಾನ್ಮ ಅನಂತಾನ್ಮ ಗೋವಿಂದಾನ್ಮ ಅದನ್ನು ತಪ್ಪಾಗಿ ಹೇಳಿಬಿಟ್ರೆ ಸೇಮ ಎಲ್ಲ ಪುಣ್ಯ. ಇಷ್ಟು ದರಿದ್ರ ನಮ್ಮ ಅನುಷ್ಠಾನಗಳಲ್ಲಿ ಎಚ್ಚರ ಇಲ್ಲದ ಹೊಣೆಗೇಡಿತನ. ಸರಿ, ಆ ಹೂ ಆಯಿತು. ಅಕಾರ ಮತ್ತು ಉಕಾರ ಋಗ್ವೇದದ ಮೊದಲನೇ ಅಕ್ಷರ, ಯಜುರ್ವೇದದ ಕೊನೆಯ ಅಕ್ಷರ. ತಮಾಷೆ ಏನಂದ್ರೆ ಸಾಮವೇದದೂ ಬಂತು ಇದರಲ್ಲಿ. ಆ ಓದಲ್ಲಿ 3 ವೇದಗಳು ಬಂದವು. ಯಾಕೆ? ಸಾಮವೇದ ಶುರು ಆಗುದು ಹಾಗೆ, ಅಗ್ನ ಆಯಾಹಿ ವೀತಯೇ ಅಕಾರದಿಂದೆ. ಅಗ್ನ ಆಯಾಹಿ ವೀತಯೇ ಗೃಣಾನೋ ಹವ್ಯದಾದಯೇ ನಿಹೋತ ಸತ್ಸಿ ಬರ್ಹಿಷಿ. ಅಕಾರದಿಂದಲೇ ಶುರುವಾಗೋದು. ಮುಗಿಯುವುದಲ್ಲಿ ಶನ್ನೋ ಬೃಹಸ್ಪತಿರ್ದಧಾತು, ಹೂ ಅದ್ರಲ್ಲಿ ಮುಗಿಯೋದು. ಅದರಿಂದ ಆದಿಂದ ಹೂ ಅಂದರೆ ಇಡೀ ಸಾಮವೇದವೂ ಆಯಿತು. ಮತ್ತೆ ಮಾಕೆ ಏನು ಗತಿ? ನಮಗೆ ಅದಲ್ಲ, ಅದು ಸಾಮವೇದ ಅಲ್ಲ. ಅಗ್ನ ಆಯಾಹಿ ವೀತೆಯೇ ಎನ್ನುವುದು ಋಗ್ವೇದದ ಒಂದು ಮಂತ್ರ. ಅದು ಸಾಮ ಆಗುವುದು ಯಾವಾಗ? ಅದನ್ನು ನೀವು ಅಗ್ನ ಆಯಾಹಿ ವೀತೆಯೇ ಅಂದರೆ ಸಾಮವೇದ, ಮತ್ತೆ ಓಗ್ನಾಯಿ ಅಂದರೆ ಸಾಮವೇದ ಆಯಿತು. ಓಹೋ, ಅದನ್ನು ಮತ್ತೆ ಸಂಗೀತದಲ್ಲಿ ಸ್ಪ್ಲಿಟ್ ಮಾಡಿ ಅಕ್ಷರಗಳನ್ನು ಒಡೆದು ಆ ಜ್ಞೇ ತೆಗೆದು ಓಗ್ನಾಯಿ. ವೀತೆಯೇ ಅಂದರೆ ಸಾಮವೇದ, ವಾಯಿತಾಯಿ ಅನ್ಬೇಕು. ಆಮೇಲೆ ಸತ್ಸಿ ಬರ್ಹಿಷಿ ಅಂದರೆ ಆಗುದಿಲ್ಲ, ಸಾಯಿ ಬಾ ಹಿಷಿ ಅನ್ಬೇಕು, ಅದು ಸಾಮವೇದ. ಅಂದರೆ ಅಕ್ಷರಗಳನ್ನು ಒಡೆದು ಅದಕ್ಕೆ ಮ್ಯೂಸಿಕಲ್ ಕಾಂಪೋಸಿಷನ್ನನ್ನು ಬಳಸಿ, ಮ್ಯೂಸಿಕ್ಕನ್ನು ಬಳಸಿ ಅದನ್ನು ಮ್ಯೂಸಿಕಲ್ ಕಾಂಪೋಸಿಷನ್ನಾಗಿ ನುಡಿದಾಗ ಅದು ಗಾನವಾದಾಗ ಸಾಮವೇದ ಆಯಿತು. ಅದೇ ಇದು ಮಕಾರ ಅಂದರೆ ನಾದ, ಶ್ರುತಿ. ಸಂಗೀತ ಅದೇ ಮಕಾರ ಸಂಗೀತವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹೀಗೆ ಅಕಾರ ಉಕಾರ ಮಕಾರ ಅನ್ನೋದು ಇಡೀ ವೈದಿಕ ಸಾಹಿತ್ಯ. ಆ ಹೂ ಅನ್ನುವುದು ಶಬ್ದ ಪ್ರಪಂಚವನ್ನೆಲ್ಲ ಸೇರಿಸಿತು, ಮಾ ಅನ್ನೋದು ಗಾನವನ್ನು ಸೇರಿಸಿತು. ಹೀಗೆ ಗದ್ಯಮಯ ಪದ್ಯಮಯ ಗಾನಮಯವಾಗಿರತಕ್ಕಂತಹ ಸಮಸ್ತ ವೈದಿಕ ಸಾಹಿತ್ಯವನ್ನು ಓಂ. ಹಾಗಾದರೆ 3 ವೇದ ಆಯಿತು, 3 ಕಾಲ ಆಯಿತು, 3 ಅವಸ್ಥೆಗಳಾಯಿತು. ನಮ್ಮ ದಿನನಿತ್ಯದ ಪ್ರಾರಬ್ಧ ಕರ್ಮ, ಎಚ್ಚರ ಕನಸು ನಿದ್ರೆಗಳಾದವು. ಸತ್ವರಜಸ್ಸು ತಮಸ್ಸು ಏನಾಯಿತು, ಏನಾಗಲಿಲ್ಲ, ಎಲ್ಲ ಆಯಿತು. ಇನ್ನೇನು ಬಾಕಿ ಇಲ್ಲ. ಓಂಕಾರದಲ್ಲಿ ಹೇಳಿದ ಸಂಗತಿಯೇ ಇಲ್ಲ. ಇನ್ನು ನೀವು ಇನ್ನೊಂದು ಅನುಸಂಧಾನ ಅಂದರೆ ಆ ಅನ್ನೋದು ಒಂದು ಅಬ್ರಿವಿಯೇಷನ್ ಅಲ್ವಾ? ಆ ಯಾವುದರ ಅಬ್ರಿವಿಯೇಷನ್? ಆದಿಂದ ಪ್ರಾರಂಭವಾಗುವ ಎಲ್ಲ ಶಬ್ದಗಳು, ಅನಂತ, ಆನಂದ, ಅಚ್ಯುತ, ಅವಿನಾಶ, ಅಜ, ಅವ್ಯಯ ಎಲ್ಲವೂ ಆಕಾರದ ಅಬ್ರಿವಿಯೇಷನ್. ಅನಂತ ಶಕ್ತಿ, ಅಜಂ ಅವ್ಯಯಂ ಅಚ್ಯುತಂ, ಅನಂತ ಶಕ್ತಿ. ಆಚಾರ್ಯ ಅಕಾರ ಒಂದು ಅಕಾರ ಪ್ರಣವದ ವ್ಯಾಖ್ಯಾನ ಮಾಡತಕ್ಕಂಥ ಮಾಂಡೂಕದ ಭಾಷ್ಯದಲ್ಲಿ ಬರೀ ಅಕಾರದ ವಿಶೇಷಣ ಕೊಡಿ, ಯಾಕೆಂದರೆ ಅಕಾರ ಅರ್ಥ ಅದು. ಅಜಂ ಅವ್ಯಯಂ ಅನಂತ ಶಕ್ತಿಂ ಅಕ್ಷಯಂ, ಬರೀ ಅಕಾರ ಶಬ್ದ. ಯಾಕೆಂದರೆ ಅವು ಎಲ್ಲವೂ ಅಕಾರದ ಅರ್ಥ. ಆ ಅಂದರೆ ಅಜ, ಆ ಅಂದರೆ ಅವ್ಯಯ, ಆ ಅಂದರೆ ಅಕ್ಷಯ, ಆ ಅಂದರೆ ಅನಂತ, ಆ ಅಂದರೆ ಆನಂದ, ಆ ಎಲ್ಲ ಬಂತು. ಹಾಗೆ ಇಕಾರದಿಂದ ಶುರುವಾಗುವ ಎಲ್ಲ ಶಬ್ದಗಳು ಇಕಾರದ ಅಬ್ರಿವಿಯೇಷನ್. ಅದು ಅಷ್ಟು ಹಾಗೆ ಅಲ್ವ? ಇಂಗ್ಲೀಷ್ನಲ್ಲಿ ಹಾಗೆ ಅಲ್ವ? ನಾನು ವಿನೋದಕ್ಕೋಸ್ಕರ ಹೇಳೋದುಂಟು. ಈಗ ಇನ್ನೆಲ್ಲವೂ ಬಸ್ ಇದೆ, ಆ ಬಸ್ನಲ್ಲಿ AP ಮೋಟಾರ್ ಸರ್ವಿಸ್ ಅಂತ, ಅದು ಕಡೆಗೆ AP ಅಂದರೆ ಆಂಧ್ರ ಪ್ರದೇಶದ್ದು. AP ಫಾರ್ ಆಂಧ್ರ ಪ್ರದೇಶ. ಅದು ನಮ್ಮ ಊರಿನಲ್ಲಿ ಒಂದುಂಟು, ಅದು ಆಂಧ್ರ ಪ್ರದೇಶದಲ್ಲಿ, ಅಲ್ಲೇ ಅದು AP ಮೋಟಾರ್ ಸರ್ವಿಸ್. ಓಹೋ, ಅದು ಅಲ್ಲೇ ಪೆರಡೂರು ದೇವಸ್ಥಾನ ಅನಂತ ಪದ್ಮನಾಭ ಮೋಟಾರ್ ಸರ್ವಿಸ್. ಆಮೇಲೆ ಕಡೆ ಇನ್ನೊಂದು ನಾವೊಂದು ಸ್ಟಾರ್ಟ್ ಮಾಡುವ AP ಏನು ಅಧಿಕ ಪ್ರಸಂಗಿ ಮೋಟಾರ್ ಸರ್ವಿಸು. ಎಲ್ಲಕ್ಕೂ AP ಅಲ್ವಾ? ಯಾವುದು ನೀವು ಆದಿಂದ ಎಯಿಂದ ಪ್ರಾರಂಭ ಆಗುವ ಎಲ್ಲ ಶಬ್ದಗಳು ಏನೇ. ಹಾಗೆ ಅಕಾರದಿಂದ ಪ್ರಾರಂಭವಾಗುವ ಎವ್ರಿ ವರ್ಡ್ ಈಸ್ ಅಬ್ರಿವಿಯೇಷನ್ ಈಸ್ ಆ. ಈ ಅಥವಾ ಊದಿಂದ ಪ್ರಾರಂಭವಾಗುವ ಎಲ್ಲ ಶಬ್ದಗಳು ಉಚ್ಚ, ಉನ್ನತ, ಉಪರ, ಉತ್ಕೃಷ್ಟ, ಏನು ಬೇಕಾದ್ರೆ ತಗೊಳ್ಳಿ. ಉದಾತ್ತ, ಉದೀರ್ಣ, ಏನು ಶಬ್ದ ತಗೊಳ್ಳಿ. ಇದು ಉಕಾರ. ಆಮೇಲೆ ಮಕಾರದಿಂದ ಪ್ರಾರಂಭ ಆಗುವಂಥದ್ದು. ಮಕಾರದ ಎಷ್ಟು ಶಬ್ದಗಳು ನಿಮಗೆ ಇದೆ, ಅದು ಎಲ್ಲವೂ ಅಬ್ರಿವಿಯೇಷನ್ ಆವು ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ತಮಾಷೆ ಇದೆ. ಆ ಅನ್ನುವಲ್ಲಿ ಒಂದು ತಮಾಷೆ ಏನು ಗೊತ್ತುಂಟ? ಮಧ್ಯದಲ್ಲಿ ಒಂದು ಅಕ್ಷರ ಉಳಿದು ಹೋದ್ದು. ನಿಮಗೆ ಬೇರೆ ಅಕ್ಷರಗಳು ಎಲ್ಲ ಅಕ್ಷರ ಕವರೇಜ್ ಆಗುತ್ತೆ. ಆ ಆದಮೇಲೆ ಆ ದೀರ್ಘ ಅಕಾರದಲ್ಲೇ ಸೇರಿತು ಬಿಡಿ. ಅದು ಎಷ್ಟು ದೀರ್ಘ ಆ ಪ್ಲುತ ಆದರೆ 3 ಮಾತು, ಅದು ಎಷ್ಟು ಬೇಕಾದ್ರೆ ಮಾಡ್ಕೊಳ್ಬೋದು. ಆಮೇಲೆ ಈ ಹ್ರಸ್ವ ದೀರ್ಘ ಪ್ಲುತ. ವಾಸ್ತವಿಕವಾಗಿ ವ್ಯಾಕರಣದಲ್ಲಿ 3 ಅಕ್ಷರ.
ನಮ್ಮಲ್ಲಿ ಕನ್ನಡದ ಅಕ್ಷರ ಅ ಆ ಇ ಈ ಉ ಅಲ್ಲಿ ಅ ಆ ಆ ಇ ಈ ಉ ಊ ಹೀಗೆ ವ್ಯಾಕರಣದಲ್ಲಿ ಬರೀತಾರೆ. 3 ಮಾತ್ರೆಗಳದ್ದು ಹ್ರಸ್ವ ದೀರ್ಘ ಪ್ಲುತ. ಹೋಗ್ಕೊಳ್ಳಿ, ಅದು ಆ ಒಂದು ಹೇಳಿಬಿಟ್ರೆ ಹ್ರಸ್ವ ದೀರ್ಘ ಪ್ಲತಃ ಅಂತ, ಅದು 3ಕ್ಕೆ ಸಂಕೇತ ಅಂತ ವ್ಯಾಕರಣ. ಆ ಆಮೇಲೆ ಇ ಮತ್ತೆ ಉ ಅಲ್ವಾ, ಉ ಮತ್ತೆ 3ನೇ ಅಕ್ಷರ ಮಧ್ಯೆಲ್ಲ ಒಂದು ಇ ಇದೆ, ಅದನ್ನು ಬಿಡುವುದು ಬೇಡ ನೀವು. ಸೇರಿಸಿ, ಇಕಾರವನ್ನು ಸೇರಿಸಿ. ಇಕಾರವನ್ನು ಸೇರಿಸಿದ್ರೆ ಏನಾಯಿತು? ಆ ಪ್ಲಸ್ ಇ ಎ ಆಯಿತು, ಎ ಆಯ್ತಾ. ಆಮೇಲೆ ಆಮೇಲೆ ಮತ್ತೆ ಉ ಬಂತು, ಎ ಆಯಿತು ಅಲ್ವಾ. ಎ ನಂತರ ಉ ಬಂದರೆ ಏಕಾರ ಆಕಾರ ಆಗತ್ತೆ ಪುನಃ. ರಾಮೇ ಉತ್ಥಿತೆ, ರಾಮ ಉತ್ಥಿತೆ ಸಂಧಿ. ಅದನ್ನ ಎ ಉ ಆ ಉ ಆಗುತ್ತೆ ಪುನಃ, ಸಂಧಿ ಮಾಡಿ ಓ ಆಯಿತು. ಹಾಗಾಗಿ ಈ ಅನ್ನುವ ಅಕ್ಷರವನ್ನು ಸೇರಿಸಿದರೂ ಕೂಡ ಅದು ಮತ್ತೆ ಸಂಧಿಗರ್ಭ ಸಂಧಿ ಮಾಡಿ ಅದು ಆ ಈ ಉ ಎಲ್ಲ ಅಕ್ಷರಗಳು ಒಂದೊಂದು ಸೇರಿಬಿಟ್ಟಿದ್ದಾವೆ. ಮತ್ತೆ ಯಾವುದು ಅಕ್ಷರ ಉಳಿದದ್ದು? ಸ್ವರ ಉಳಿದೇ ಇಲ್ಲ ಈಗ, ಯಾಕೆ ಗೊತ್ತುಂಟ? ಈ ಆಮೇಲೆ ಉಳಿದದ್ದು ಯಾವುದು? ಋ ಉ ಆಯ್ತಲ್ಲ, ಆ ಈ ಉ. ಆಮೇಲೆ ಋ ಅನ್ನುವುದು ಪೂರ್ತಿ ಸ್ವರವೇ ಅಲ್ಲ, ಅದಕ್ಕೆ ನಪುಂಸಕಾಕ್ಷರ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಋ ಅನ್ನುವುದು ಸ್ವರವೂ ಹೌದು, ಅದಕ್ಕೆ ಆ ಸೇರಿಸಿಬಿಟ್ರೆ ರ ಆಗಿಬಿಡುತ್ತೆ, ಅದು ವ್ಯಂಜನ ಆಗಿಬಿಡುತ್ತೆ. ಸೊ ಅದು ಪೂರ್ತಿ ಸ್ವರ ಅಲ್ಲ. ಈ ಕಡೆ ಸ್ವರ ಆದರೆ ಸ್ವರ, ಅದು ಒಂಥರ ನಮ್ಮ ರಾಜಕೀಯ ಮಂದಿಗಳ ಹಾಗೆ, ಯಾವ ಪಾರ್ಟಿ ಸೇರಬೇಕು ಆ ಕಡೆ ಸ್ವರ ಆದರೆ ಸ್ವರಕ್ಕೆ ಸೇರುತ್ತೆ, ಈ ಕಡೆ ವ್ಯಂಜನ ವ್ಯಂಜನ, ಎಲ್ಲಿ ಕುರ್ಚಿ ಸಿಗುತ್ತೋ ಅಲ್ಲಿ ಸೇರಿಕೊಳ್ಳುತ್ತೆ. ಅದು ಮರ್ಯಾದೆ ಇಲ್ಲ ಅದಕ್ಕೆ ಋಗೆ, ನಮ್ಮ ರಾಜಕಾರಣಿಗಳ ಹಾಗೆ. ಆಮೇಲೆ ಋ ಆದಮೇಲೆ ಅದ್ರ ಮುಂದಿನದ್ದು ಲ್. ಅದನ್ನು ಕೆಲವರು ಭಯಾನಕ ಪಂಡಿತರು ಋ ಅಂತ ಹೇಳ್ತಾರಲ್ಲ, ಊರು ಬಿಟ್ಟು ಓಡಿ ಹೋಗ್ಬೇಕು ಅದನ್ನು ಕೇಳಿದರೆ ಆ ಥರ ಋ ಅಂತ. ಅದು ಏನು ಅಕ್ಷರವೋ, ಹೆಂಗೆ ಬಂತೋ, ಯಾವ ಜನ್ಮದ ದುಷ್ಟ ಸಂಸ್ಕಾರವೋ ಗೊತ್ತಿಲ್ಲ. ಅದು ಋ ಆದಮೇಲೆ ಲ್ ಅನ್ನುವ ಅಕ್ಷರ. ಅದು ಕಾರಣ ಏನು ಅಂದರೆ, ಈ ನಿರ್ಣಯ ಸಾಗರದವರು ಅವರು ಋ ಅನ್ನುವಂಥದ್ದು ಟೈಪ್ ಸೆಟ್ನಲ್ಲಿ ಅದಕ್ಕೆ ಲಿಪಿ ಹೀಗೆ ಬಂತು, ಅದನ್ನು ಋ ಅಂತ ಟೈಪ್ ಅಕ್ಷರ ನೋಡಿ ಓದಿದ್ದು, ಉಚ್ಚಾರ ಗೊತ್ತಿಲ್ಲ. ಲ್ ಅದು ಅಷ್ಟೇ, ಇದರಾಗೆ ಆ ಸೇರಿದ್ರೆಲ್ಲ ಆಗುತ್ತೆ, ಯಾರಲ್ಲವ. ಅದು ಸ್ವತಂತ್ರವಾಗಿ ಸ್ವರವೂ ಆಗುವುದಿಲ್ಲ, ಸ್ವತಂತ್ರವಾಗಿ ವ್ಯಂಜನವೂ ಆಗುವುದು, ಅದು ಆ ಕಡೆ ಈ ಕಡೆ ಎಡೆಬಿಡಂಗಿ. ಆಮೇಲೆ ಆ ಇ ಉ ಋ ಲು ಆಯಿತು. ಆಮೇಲೆ ಎ ಅಂದರೆ ಆ ಮತ್ತು ಈ ಸ್ವತಂತ್ರ ಅಕ್ಷರ ಅಲ್ಲ. ಓ ಆ ಮತ್ತು ಉ ಓ ಬಂತು, ಅವು ಮತ್ತೆ ಆ ಓ ಮತ್ತು ಆ ಮತ್ತು ಓ ಸ್ವರಾಕ್ಷರ ಇರೋದೇ 3 ಸ್ವರ, ಇಂಡಿಪೆಂಡೆಂಟ್ ಸ್ವರ ಇರೋದೇ ಆ ಇ ಉ. ಅದರ ಆ ಮತ್ತು ಈ ಆ ಮತ್ತು ಉ ಬಂತು, ಮಧ್ಯದ್ದು ಸೇರಿಕೊಂಡಿತು. ಹಾಗಾಗಿ ಓ ಅನ್ನುವುದರಲ್ಲಿ ಸಮಸ್ತ ಸ್ವರಗಳು ಸೇರಿಕೊಂಡವು. ಮತ್ತು ಅನುಸ್ವಾರ ವಿಸರ್ಗದಲ್ಲಿ ಅನುಸ್ವಾರ ಸೇರಿತು. ಅದರ ಜೊತೆಗೆ ವ್ಯಂಜನದಲ್ಲಿ ಕಕಾರದಿಂದ ಕ್ಷಕಾರದ ತನಕ ವ್ಯಂಜನಗಳಿರುವುದು. ಆ ಕಕಾರದ ವರ್ಗೀಯ ಅಕ್ಷರಗಳು ಕೊನೆಗೆ ಯಾಮಾಕ್ಷರ, ಅದರ ಮಧ್ಯದ್ದು ವರ್ಗೀಯಾಕ್ಷರ ಮತ್ತು ಕೊನೆಯದು 10 ಯಾಮಾಕ್ಷರ, ವರ್ಗೀಯ ಅಕ್ಷರದ ಕೊನೆಯ ಮಕಾರ, ಅದು ಮಧ್ಯದ್ದು. ಇಲ್ಲಿ ಸ್ವರದ ಪೂರ್ತಿ ಗ್ರಹಣ ಆಯಿತು, ಮಧ್ಯದ ಮಕಾರ ತಗೊಂಡ್ರು. ಕಾದಿಂದ ಶುರುವಾಗಿ ಕ್ಷಾದ ಮಧ್ಯದಲ್ಲಿ ಮಕಾರ ಇದೆ, 25 ವರ್ಗೀಯ ಅಕ್ಷರಗಳ ಮಧ್ಯದಲ್ಲಿ, ಮತ್ತು ಕೊನೆಗೆ ಯಾಮಾಕ್ಷರಗಳು ಎರಲವ ಶಶ ಸಹಳ ಕ್ಷ, ಅದರ ಮಧ್ಯದಲ್ಲಿ ಮಾ ಇದೆ. ಮಧ್ಯದ್ದು ದೇಹಳಿ ದೀಪನ್ಯಾಯ, ಆಚೆ ಈಚೆ ಇದ್ದದ್ದನ್ನು ಸಂಗ್ರಹ ಮಾಡಿಬಿಟ್ರೆ ಹೀಗೆ ಓಂ ಅನ್ನುವುದು 51 ಅಕ್ಷರಗಳನ್ನು ಕೂಡ ತನ್ನ ಗರ್ಭದಲ್ಲಿ ಹುದುಗಿಸಿಕೊಂಡು ಮೂಡಿ ಬಂದಂಥ ಅಕ್ಷರ. 51 ಅಕ್ಷರಗಳಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಶಬ್ದಗಳನ್ನು, ಮೂಲಭೂತವಾಗಿ ಸಮಸ್ತ ವೇದಗಳನ್ನು, 3 ವೇದಗಳನ್ನು, ಭಗವಂತನನ್ನು ಸಾರುವ ವೇದಗಳ ಎಲ್ಲ ಗುಣಾನುಸಂಧಾನವನ್ನು, ಇದನ್ನು ಯೋಚನೆ ಮಾಡ್ತಾ ಕೂತ್ರೆ ಮುಗಿಯೋದು ಯಾವಾಗ ಹೇಳಿ? 3 ವೇದಗಳನ್ನು ಚಿಂತನೆ ಮಾಡ್ತಾ ಇದು ಯಾವುದಲ್ಲಿ ಬಂತು, ಅಕಾರದಲ್ಲಿ ಬಂತೋ, ಉಕಾರದಲ್ಲಿ ಬಂತೋ, ಮಕಾರದಲ್ಲಿ, ಹೀಗೆ ನೀವು ಚಿಂತನೆ ಮಾಡ್ತಾ ಕೂತರೆ ಓಂಕಾರದ ಚಿಂತನೆ ಎನ್ನುವುದು ಜಗತ್ತಿನ ಆನಂದದ ಒಂದು ಪರಾಕಾಷ್ಠೆ. ಅದಕ್ಕಿಂತ ಹೆಚ್ಚು ಆನಂದ ಕೊಡ್ತಕ್ಕ ಸಂಗತಿ ಮನುಷ್ಯ ಜೀವನದಲ್ಲಿ ಇಲ್ಲ. ನನಗೆ ಒಬ್ಬರು ಬಹಳ ಹಿಂದೆ ಒಂದು ಪ್ರಶ್ನೆ ಕೇಳಿದರು, ನಿಮಗೆ ಫಿಲಾಸಫಿಯಲ್ಲಿ ಟೇಸ್ಟ್ ಬರಲಿಕ್ಕೆ ಕಾರಣ, ರುಚಿ ಇಷ್ಟ ಆಗಲಿಕ್ಕೆ ಕಾರಣ ಏನು ಅಂತ. ನಾನು ನಿಮಗೆ ಹೆಂಡತಿ ಮಕ್ಕಳು ಇಷ್ಟ ಆಗಲಿಕ್ಕೆ ಕಾರಣ ಏನು? ಅದನ್ನು ಕಾರಣ ನಾನು ನನ್ನ ಕಾರಣ ಮತ್ತೆ ಹೇಳ್ತೇನೆ, ನಿಮ್ಮ ಕಾರಣ ಹೇಳ. ನಿಮಗೆ ನಿಮ್ಮ ಹೆಂಡತಿ ಅಂದರೆ ಕೈ ಮುಗಿದು ಪ್ರದಕ್ಷಿಣೆ ಬರ್ತಿರಲ್ಲ, ಅದಕ್ಕೇನು ಕಾರಣ ಅದು ಹೇಳ್ರಿ ಮೊದಲು, ಆಮೇಲೆ ನನ್ನ ಕಾರಣ ಹೇಳ್ತೀನಿ. ನಾನು ಹೇಳಿದೆ, ನೋಡಿ
ನಾನು ಸಾಂಸಾರಿಕ ಜೀವನವನ್ನು ಕಂಡೆಮ್ ಮಾಡುವವನಲ್ಲ, ಅಥವಾ ಸೆಕ್ಸನ್ನು ಅಂಡರ್ ಎಸ್ಟಿಮೇಟ್ ಮಾಡುವವನೂ ಅಲ್ಲ. ಸೆಕ್ಸು ಮನುಷ್ಯನ ಒಂದು ಆನಂದದ ಪ್ರೋಸೆಸ್ಸು, ಅದು ಮನುಷ್ಯ ಬಯಸುವ ಇನ್ಸ್ಟಿಂಕ್ಟು, ಸಹಜವಾದ ಕ್ರಿಯೆ. ನಾನು ಅದು ಯಾವುದನ್ನೂ ನಿರಾಕರಣೆ ಮಾಡುವುದಿಲ್ಲ ವೇದಾಂತದ ಹೆಸರಿನಲ್ಲಿ. ಯಾಕೆಂದರೆ ನಾನು ಬಹಳ ಹಿಂದೆ, ಅದು ಇವತ್ತಿಗೂ ಸ್ಟ್ಯಾಂಡಿಂಗು, ಬಹಳ ಹಿಂದೆ ಒಂದು ಕವನ ಬರೆದಿದ್ದೆ. ಅದರ ಹೆಸರು ಮತ್ತೆ ಅದನ್ನು ಬೇಕು ಅಂತ ಅದಕ್ಕೊಂದು ಇಂಗ್ಲೀಷು ಹೆಸರು ಕೊಟ್ಟಿದ್ದೆ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಆ ಶಬ್ದ ಇಲ್ಲ. ಹಾಗೂ ಇನ್ನೊಬ್ಬರು ಶಬ್ದ ಕದಿಯೋರು ಅವ್ರಿಗೊಂದು ಶಬ್ದ ಕೊಡೋಣ ಅಂತ, ಪಾಶ್ಚಾತ್ಯರ ಇಂಗ್ಲೀಷ್ ಡಿಕ್ಷನರಿಗೆ ಒಂದು ಹೊಸ ಶಬ್ದ ಕೊಡೋಣ ಅಂತ ನಾನು ಆ ಕವನಕ್ಕೆ ಸೆಕ್ಸಾಸಫಿ ಅಂತ ಹೆಸರಿಟ್ಟಿದ್ದೆ. ಯಾಕೆಂದರೆ ಅವರಿಗೆ ಫಿಲಾಸಫಿ ಇದೆ, ಸೆಕ್ಸಾಲಜಿ ಇದೆ, ಸೆಕ್ಸಾಸಫಿ ಇಲ್ಲ. ಅದಕ್ಕೆ ನಾವು ಕೊಡುವ ಅಂತ. ಅವರಿಗೆ ಸೆಕ್ಸ್ ಕಮ್ ಫಿಲಾಸಫಿ, ದ್ಯಾಟ್ ಈಸ್ ಲೈಫ್. ವಿದೌಟ್ ಫಿಲಾಸಫಿ ದರ್ ಈಸ್ ನೋ ರಿಯಲ್ ಸೆಕ್ಸ್, ವಿದೌಟ್ ಸೆಕ್ಸ್ ದರ್ ಈಸ್ ನೋ ರಿಯಲ್ ಫಿಲಾಸಫಿ. ಆದ್ದರಿಂದ ನಾನು ಯಾವತ್ತೂ ಸೆಕ್ಸನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ವೇದಾಂತವನ್ನೇ ಹೇಳ್ತಾ ಇಲ್ಲ. ಆದರೆ ಒಂದು ಮಾತು ಹೇಳಿದೆ ನಾನು ಆವಾಗ, ಯಾಕೆ ನನಗೆ ವೇದಾಂತ ಹೆಚ್ಚು ಇಷ್ಟ ಆಯಿತು ಅಂದರೆ, ಸೆಕ್ಸು ಅಟ್ಲೀಸ್ಟ್ ಇಟ್ ರಿಕ್ವೈರ್ಸ್ 2 ಮೆಂಬರ್ಸ್, 2 ಪಾರ್ಟಿಸಿಪೆಂಟ್ಸ್. ವೈಲ್ ಫಿಲಾಸಫಿ ಇಸ್ ಸ್ಟ್ರಿಕ್ಟ್ಲಿ ಇಂಡಿವಿಜುವಲ್. ನಿನಗೆ ಇನ್ನೊಬ್ಬ ಪಾರ್ಟ್ನರೇ ಬೇಡ, ಒಬ್ಬನೇ ಎಂಜಾಯ್ ಮಾಡಲಿಕ್ಕಾಗೋದು. ಸೆಕ್ಸಿಗೆ ನೀವು ಇನ್ನೊಬ್ಬ ಪಾರ್ಟ್ನರ್ ಬೇಕು, ನೀವು ಒಬ್ಬರೇ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಫಿಲಾಸಫಿಗೆ ಯಾರೂ ಬೇಡ, ನೀವು ಒಬ್ಬರೇ 24 ಗಂಟೆ ಆನಂದದ ಸಮುದ್ರದಲ್ಲಿ ಮುಳುಗಿ ಬಿಡ್ಬೋದು. ದಟ್ ಈಸ್ ವೈ ಫಿಲಾಸಫಿ ಈಸ್ ಬೆಟರ್ ದ್ಯಾನ್ ಸೆಕ್ಸುವಲ್ ಲೈಫ್ ಅಂತ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಎಲ್ಲರೂ ಹಾಗೆ ಆಗಬೇಕು ಅಂತ ಹೇಳಿದ್ದಲ್ಲ, ಹೀಗೆ ನಾನು ವಿವರಿಸಿದ್ದೆ ಒಮ್ಮೆ. ಅಂಥ ಒಂದು ಆನಂದವನ್ನು ಕೊಡ್ತಕ್ಕಂಥ ಓಂಕಾರ. ಗಿರಾಮಸ್ಮಿ ಏಕಮಕ್ಷರಂ. ಓಂಕಾರೋ ವಿದಿದೋ ಏನ ಸಮುನಿಹಿ ನೇತರೋ ಜನ. ಅಂಥ ಭೃಗು ಮುನಿಗಳು ಮೊದಲು ಬಂದರು, ಓಂಕಾರ ತಿಳಿದವರು. ಅವರು ಯಾಕೆ ಮುನಿಗಳಾದರೂ ಅವರು ಜಪ ಮಾಡಿದ ಓಂಕಾರ ಮತ್ತೆ ಬಂತು. ಓಂಕಾರವನ್ನು ಏನು ಮಾಡಿದರು ಅಂದರೆ ಜಪ ಮಾಡಿ, ಅದನ್ನು ಮುಂದೆ ಬಂತು. ಅಕ್ಷರ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಓಂಕಾರ ಏನು ಮಾಡಬೇಕು ಅಂದರೆ ಜಪ ಮಾಡಬೇಕು. ಯಜ್ಞ ಅಂದರೆ ಏನು? ಯಜ್ಞಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಯಜ್ಞ ಜಪಯಜ್ಞ ಅಂದ ಕೃಷ್ಣ. ಇದಂದರೆ ಓಂಕಾರದ ಜಪ. ಓಂಕಾರ ಬಂದ ಕೂಡ ಓಂಕಾರ ಜಪ ಬಂತು. ಜಪ ಅಂದರೆ ಅದೇ ಯಜ್ಞ. ಯಜ್ಞ ಅಂತ ಅನ್ನೋದು ನಮಗೆ, ನಾವು ಈಗ ಬಳಕೆಯಲ್ಲಿರುವಂಥ ಯಜ್ಞ ಅಂತಂದರೆ ಒಬ್ಬರು ಪುರೋಹಿತರು ಬರಬೇಕು, ಅಗ್ನಿ ಪ್ರತಿಷ್ಠೆ ಆಗಬೇಕು, ಆಮೇಲೆ ಅದಕ್ಕೆ ಏನು ಚರು ಹವಿಸ್ಸು ಏನೋ ಒಂದು ಸಮಿಧೆ ಎಲ್ಲ ಬೇಕು, ಏನೋ ಒಂದು ಹೋಮ. ಯಜ್ಞ ಅಂದರೆ ಹೋಮ ಅಂತ ನಮಗೆ ಈಗ ಗೊತ್ತಿರುವಂಥ. ಅದರ ವಾಸ್ತವಿಕ ಹೋಮ ಅಂದರೆ ಏನು ಗೊತ್ತುಂಟ? ಹೋಮ ಅಂದರೆ ದೇವರು ನಮ್ಮ ಮನೆಗೆ ಬರುವಂತೆ ಅವರನ್ನು ಕರೆಯುವುದು ಅಂತ ಅರ್ಥ. ಹೋಮ ಅಂದರೆ ಬೆಂಕಿಗೆ ಆಹುತಿ ಕೊಡುವುದು ಅಂತ ಅರ್ಥ ಅಲ್ಲ. ನಿಜವಾಗಿ ದೇವರನ್ನು ಕರೆಯೋದು. ಯಾಕೆ? ಎಲ್ಲಿಗೆ? ವಾಯವಾಯಾಹಿ ದರ್ಶತ ಇಮೇ ಸೋಮ ಅನಂಕೃತಾ ತೇಷಾಂ ಪಾಹಿ ಶ್ರುತಿ ಹವಂ. ನನ್ನ ಹವನವನ್ನು, ಹವನ ಅಂದರೆ ಆಹ್ವಾನ, ನನ್ನ ಆಹ್ವಾನವನ್ನು ಕೇಳು ಓ ಭಗವಂತ, ಬಾ ಇಲ್ಲಿ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ. ಬಂದು ಕೂಡು ಇಲ್ಲಿ. ಎಲ್ಲಿ? ನನ್ನ ಒಳಗೂ ಕೂಡು, ನನ್ನ ಪೀಠದಲ್ಲೂ ಕೂಡು, ನನ್ನ ಅಂಗಾಂಗದಲ್ಲಿ ಕೂಡು. ಹೀಗೆ ಭಗವಂತನನ್ನ, ವಿಶ್ವಶಕ್ತಿಯನ್ನು ನಮ್ಮ ಒಳಗೆ ಕೂತು ನಮ್ಮನ್ನು ನಿಯಂತ್ರಣ ಮಾಡುವುದಕ್ಕೋಸ್ಕರ, ಅಂದರೆ ಯೂನಿವರ್ಸಲ್ ಫೋರ್ಸನ್ನು ನಮ್ಮ ಆತ್ಮಶಕ್ತಿ ಬೆಳೆಸಿಕೊಳ್ಳುವುದಕ್ಕೋಸ್ಕರ ನಮ್ಮೊಳಗೆ ಆವಾಹನೆ ಮಾಡಿಕೊಳ್ಳುವುದುಂಟಲ್ವ, ಅದು ಯಜ್ಞ. ನಿಜವಾದ ಯಜ್ಞ ಅಂದರೆ ಅದು. ವಿಶ್ವಶಕ್ತಿಯನ್ನು ನಮ್ಮ ವೈಯಕ್ತಿಕವಾದಂಥ ಅನುಸಂಧಾನದಲ್ಲಿ ನಮ್ಮ ಒಳಗೆ ಇದನ್ನು ಇಡೀ ವಿಶ್ವದಲ್ಲಿ ಇರತಕ್ಕ ಸೋಲಾರ್ ಎನರ್ಜಿ, ವಿಶ್ವದಲ್ಲಿ ಸಯಶ್ಚಾಸು ಆದಿತ್ಯೇ, ಅದು ಪುರುಷೇ. ಅಂತಹ ಸೂರ್ಯನಲ್ಲಿ ಇದ್ದು ಜಗತ್ತಿನಲ್ಲಿ ಆಗಿರತಕ್ಕಂಥ ಭಗವತ್ ಶಕ್ತಿ ನನ್ನೊಳಗಿದೆ, ನನ್ನನ್ನು ನಿಯಂತ್ರಿಸ್ತಾ ಇದೆ ಅನ್ನೋ ಅನುಸಂಧಾನವೇ ಯಜ್ಞ. ಯಜ್ಞ ಶಬ್ದಕ್ಕೆ ಧಾತು ಇರುವುದು ಯಜ, ದೇವಪೂಜಾ, ಸಂಗತೀಕರಣ, ದಾನೇಶು ಅಂತ 3 ಅರ್ಥ. ಯಜ್ಞ ಅಂದರೆ ದೇವಪೂಜಾ, ದೇವರನ್ನು ಆರಾಧಿಸುವುದು. ಯಾವುದು ದೇವರ ಆರಾಧನೆ? ಬೆಂಕಿಯಲ್ಲೇ ಆಗಬೇಕು ಅಂತ ಅದು ಮತ್ತೆ ಬಂದದ್ದು ನೋಡಿ. ಯಜ್ಞ ಅಂದರೆ ಬೆಂಕಿಯಲ್ಲೇ ಅಲ್ಲ. ನಾವು ಪೀಠದಲ್ಲಿ ದೇವರ ಪೂಜೆ ಮಾಡ್ತೇವೆ, ಅದು ಯಜ್ಞ. ಅಗ್ನಿಯಲ್ಲಿ ಮಾಡ್ತೇವೆ, ಅದು ಯಜ್ಞ. ಪೀಠವೂ ಇಲ್ಲ, ಅಗ್ನಿಯೂ ಇಲ್ಲ. ಭಗವಂತನ ಬಗ್ಗೆ ನಾವೀಗ ಮನಸ್ಸು ಮಾತನಾಡಿಕೊಳ್ತಾ ಇದ್ದೇವೆ, ನಾನು ಮಾತನಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ, ಇದು ಯಜ್ಞ, ಜ್ಞಾನ ಯಜ್ಞ ಅಂತ ಹೇಳಿದೆ. ಇದು ಭಗವಂತನ ಚಿಂತನ ರೂಪವಾದ ಆರಾಧಕವಾದ ಯಜ್ಞ. ಹಾಗೆ ಯಜ್ಞ ನಾನಾ ವಿಧವಾದ ಯಜ್ಞ ಉಂಟು. ಅದರಲ್ಲಿ ಶ್ರೇಷ್ಠವಾದ ಯಾವುದು ಅಂದರೆ, ಬಾಹ್ಯ ಯಜ್ಞಕ್ಕಿಂತ ಶ್ರೇಷ್ಠ ಅಂತರಂಗ ಯಜ್ಞ, ಮಾನಸ ಯಜ್ಞ ಶ್ರೇಷ್ಠ. ಅಂದರೆ ಮನಸ್ಸಿನಲ್ಲೇ ಭಗವಂತ ಚಿಂತನೆ ಮಾಡೋದು, ಅದೇ ಜಪ.
ಮನಸ್ಸಿನ ಇನ್ವಾಲ್ವ್ಮೆಂಟ್ ಇಲ್ಲದೆ ನೀವು ಬರಗಿನಿಂದ ಸುಮ್ಮನೆ ದೇವರ ಕೋಣೆ, ನಾನು ಮುಂಬೈಯಲ್ಲಿ ಒಂದು ಮನೆ ಕರ್ಕೊಂಡು ಹೋದ್ರು ಒಬ್ಬರು, ನಮ್ಮ ದೇವ್ರ ಕೋಣೆ ನೋಡಬೇಕು ನೀವು, ಯಾಕೆ ಅದು ನೋಡಿದೆ ವಿಷಯ ಕರ್ಕೊಂಡು ದೇವ್ರಂತ ನೋಡ್ಲಿಕ್ಕೆ ಕರ್ಕೊಂಡು ಹೋದಲ್ಲ, ದೇವ್ರ ಕೋಣೆ. ಯಾಕೆಂದರೆ ಆ ದೇವ್ರ ಕೋಣೆ ಬಾಗಿಲು ಬಂಗಾರದ ಮಾಡಿಸಿಬಿಟ್ಟಿದ್ದಾರೆ ಅವರು, ಅಷ್ಟೇ. ದೇವ್ರ ಕೋಣೆ ಬಂಗಾರದ ಬಾಗಿಲು ಮಾಡಿಸಿದ್ದೇನೆ, ಬಂದು ನೋಡಿ ಅಂತ. ಅವರಿಗೆ ಬಂಗಾರವೇ ದೇವರು, ಒಳಗೆ ದೇವರಿಲ್ಲ. ಅದಲ್ಲ, ನೀವು ಬಾಹ್ಯ ಪೂಜೆಯ ಆಡಂಬರ ಅಲ್ಲ, ನಮ್ಮ ಮನಸ್ಸು ಆ ಭಗವಂತನ ಆರಾಧನೆಯಲ್ಲಿ ಎಷ್ಟು ಇನ್ವಾಲ್ವ್ ಆಯಿತು ಅನ್ನೋದು ಯಜ್ಞ. ಅದು ಕೃಷ್ಣ ಹೇಳಿದ, ಹೊರಗಿನಿಂದ ಯಜ್ಞ ಮಾಡುವಾಗಲೂ ಮೆಂಟಲ್ ಇನ್ವಾಲ್ವ್ಮೆಂಟ್ ಬೇಕು, ಒಳಗಿನ ಯಜ್ಞಕ್ಕೂ ಬೇಕು. ಆದ್ದರಿಂದ ಎರಡು ಕಡೆಯೂ ಬೇಕಾದ ಮುಖ್ಯ ಸಂಗತಿ ಮೆಂಟಲ್ ಇನ್ವಾಲ್ವ್ಮೆಂಟ್. ಆದ್ದರಿಂದ ಮಾನಸ ಪೂಜೆಯೇ ಶ್ರೇಷ್ಠ ಪೂಜೆ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಅದಕ್ಕೋಸ್ಕರ ನೋಡಿ, ಎರಡನೇ ಯಜ್ಞ ಅಂದರೆ ಸಂಗತೀಕರಣ, ಸೇರುವುದು. ನೋಡಿ, ಯಾವುದು ಎಲ್ಲೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆದಾಗ ಭೀಕರ ದೃಶ್ಯವನ್ನು ನೋಡ್ಲಿಕ್ಕೆ 1,000 ಜನ ಸೇರ್ತಾರೆ, ಅಥವಾ ಯಾರೋ ಇಬ್ಬರು ಹೊಡೆದಾಡಿಕೊಳ್ತಾರೆ ರಸ್ತೆಯಲ್ಲಿ, ಅದನ್ನು ನೋಡ್ಲಿಕ್ಕೆ 500 ಜನ ಇರ್ತಾರೆ. ಏನೋ ಯಜ್ಞ ನಡೀತಾ ಇದೆ ಅಂತ ಯಾರು ಹೇಳೋಲ್ಲ. ಅಲ್ಲಿ ಸಂಗತೀಕರಣ ಇದೆ, ಎಲ್ಲ ಸೇರಿದ್ದಾರೆ. ಸೇರುವುದಲ್ಲ, ಅದು ಯಾಕೆ ಒಳ್ಳೆಯ ಕೆಲಸಕ್ಕೋಸ್ಕರ ಸೇರುವುದಕ್ಕೆ ಯಜ್ಞ ಅಂತ ಹೇಳ್ತಾರೆ. ಬರೀ ಸೇರುವುದಲ್ಲ, ಆಕ್ಸಿಡೆಂಟ್ ಆದ ಕೂಡಲೇ 1000 ಜನ ಸೇರಿದರು, ಇವರು ಏನು ಯಜ್ಞಪ್ಪ 2,000 ಜನ ಸೇರಿದರು ಮಹಾಯಜ್ಞ ಅಂತ ಯಾರು ಅನ್ನೋಲ್ಲ. ಯಜನ ಅಂದರೆ ಸಂಗತೀಕರಣ, ಅಂದರೆ ಒಳ್ಳೆಯ ಈಗ ನೋಡಿ, ಇದೊಂದು ಯಜ್ಞ. ಯಾಕೆಂದರೆ ನಾವು ಗೀತೆಯನ್ನು ಕೇಳುವುದಕ್ಕೋಸ್ಕರ ಇಷ್ಟು ಜನ ಒಟ್ಟಿಗೆ ಸೇರಿದ್ದೀವಿ, ಇದು ಯಜ್ಞ. ಸಂಗತೀಕರಣ, ಎಲ್ಲೆಲ್ಲೋ ಇದ್ದವ್ರು ನಾವು ಇಲ್ಲಿ ಸಂಗತರ ಇದ್ದಾವೆ, ಒಟ್ಟು ಸೇರಿದವಲ್ಲ, ಯುನೈಟೆಡ್ ಟುಗೆದರ್, ಎಲ್ಲ ಒಟ್ಟಿಗೆ ಸೇರುವುದು, ಅದು ಯಜ್ಞ. ಅಲ್ಲಿಯೂ ಕೂಡ ಭಗವಂತನ ಚಿಂತನೆ ಮುಖ್ಯ ಆಗುತ್ತೆ ಸಂಗತೀಕರಣದಲ್ಲಿ. ಅದು ಇಲ್ಲದೇ ಇದ್ದಾಗ ಬರೇ ಒಟ್ಟು ಸೇರುವುದು ಯಜ್ಞ ಆಗುವುದಿಲ್ಲ. ಇನ್ನೊಂದು ಯಜ್ಞ ಯಾಗ. ಸಂಗತೀಕರಣದಲ್ಲಿ ಇನ್ನೊಂದು ಶಬ್ದ, ಅದು ಯಾಗ ಅನ್ನೋ ಶಬ್ದ ಉಂಟು ನೋಡಿ. ಯಾಗ ಪ್ರಯಾಗ ಆಗತ್ತೆ, ಎಲ್ಲಿ? ಅಲ್ಲಿ ಹೇಳ್ತೇವೆ ನಾವು, ಕರ್ಣ ಪ್ರಯಾಗ, ದೇವ ಪ್ರಯಾಗ, ರುದ್ರ ಪ್ರಯಾಗ, ವಿಷ್ಣು ಪ್ರಯಾಗ, ಅಲ್ಲಿ ಹೋಗುವ ಸುಮಾರು ಪ್ರಯಾಗಗಳಿದ್ದಾವೆ. ಈ ಪ್ರಸಿದ್ಧವಾದಂಥ ಪ್ರಯಾಗವೇ ಇದೆ. ಪ್ರಯಾಗದಲ್ಲಿ ಏನದು? 3 ನದಿಗಳ ಯಾಗ. ಯಾಗ ಅಂದರೆ ಸಂಗಮ. 3 ನದಿಗಳು ತ್ರಿವೇಣಿ ಸಂಗಮಕ್ಕೆ ಪ್ರಯಾಗ. ಅಲ್ಲಿ 2 ಗಂಗಾ ನದಿಯ 2 ಕವಲುಗಳು ಒಟ್ಟಿಗೆ ಸೇರಿದಾಗ ಅದನ್ನು ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಏನೇನೋ ಪ್ರಯಾಗ. ಅಂದರೆ ಅಲ್ಲಿ 2 ನದಿಗಳು ಬಂದು ಒಟ್ಟಿಗೆ ಸೇರ್ತವೆ. ಅಂದರೆ ಸಂಗತೀಕರಣ, 2 ನದಿಗಳ ಪುಣ್ಯ ಸಮಾಗಮಕ್ಕೆ ಪ್ರಯಾಗ ಅಂತಾರೆ. ಅಲ್ಲಿವಂತೆ ಅದು ಪವಿತ್ರವಾದ ಸಮಾಗಮ. ಆಮೇಲೆ ದಾನ, ಕೊಡುವುದು. ಯಜ್ಞ ಅಂದರೆ ಕೊಡುವುದು. ದೇವತೆಗಳಿಗೆ ಆಹುತಿ ಕೊಡ್ತೇವೆ. ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನ ಮಮ, ಹಾಲು, ಸಮಿಧೆ, ಚರು, ತುಪ್ಪ, ಏನೋ ನಮ್ಮ ಭಕ್ತಿ ಏನೋ ಒಂದು ಕೊಡ್ತೇವೆ. ಆ ರೀತಿ ದೇವತೆಗಳಿಗೆ ಸ್ವಸ್ವತ್ವ ತ್ಯಾಗಪೂರ್ವಕವಾಗಿ ಏನು ದಾನ ಇದೆ, ಆ ದಾನಕ್ಕೂ ಯಜ್ಞ. ಹಾಗೆಯೇ ನಾವು ಭಗವಂತನಿಗೆ ಎಲ್ಲಕ್ಕಿಂತ ದೊಡ್ಡ ದಾನ ಯಾವುದು ಗೊತ್ತುಂಟ? ಭಗವಂತನಿಗೆ ನಮ್ಮ ಹೃದಯವನ್ನು ಕೊಡುವುದು. ಬಂದು ಕೂಡು ಇಲ್ಲಿ, ಇದು ನಿನ್ನ ಆಸನ, ನಿನ್ನ ತಾಣ ಇದು ಅಂತ ಭಗವಂತನಿಗೋಸ್ಕರ ನಮ್ಮ ಮನಸ್ಸಿನಲ್ಲಿ 1000 ಬೇಡವಾದ ವಿಷಯಗಳನ್ನೆಲ್ಲ ತುಂಬಿಸಿದ್ದೇವಲ್ಲ, ಅದನ್ನೆಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿ ಭಗವಂತನಿಗೆ ಬಿಟ್ಟು ಕೊಡುವುದು. ಬಂದು ಇಲ್ಲಿ ಕೂಡುವುದು ದೊಡ್ಡ ದಾನ, ಭಗವಂತನಿಗೆ ಹೃದಯ ದಾನ. ನಮ್ಮನ್ನು ನಾವು ಭಗವಂತನಿಗೆ ಕೊಟ್ಟುಕೊಳ್ಳುವುದುಂಟಲ್ಲ, ಅದೇ ಜಪಯಜ್ಞ. ಇಲ್ಲಿ ಜ್ಞಾನದ ವಿನಿಮಯ ನಡೀತಾ ಇದೆ. ಅದರಿಂದ ಎಲ್ಲ ಅರ್ಥದಲ್ಲೂ ದಾನ, ಸಂಗತೀಕರಣ, ಭಗವಂತನ ಚಿಂತನೆ 3 ಒಟ್ಟಿಗೆ ಸೇರಬೇಕು. ಎಲ್ಲ ಒಟ್ಟಿಗೆ ಕಲೆತು ಭಗವಂತನ ಚಿಂತನ ರೂಪವಾಗಿ, ದೇವರ ಪೂಜಾ ರೂಪವಾಗಿ ನಡೀತಕ್ಕಂಥ ಕೊಡುಗೆ. ಅದು ಜ್ಞಾನದ ದಾನ ಇರಬಹುದು, ದ್ರವ್ಯ ದಾನ ಇರ್ಬೋದು, ಏನೋ ಇರ್ಬೋದು. ಅಂಥ ಯಜ್ಞ, ಶ್ರೇಷ್ಠ ಯಜ್ಞ ಯಾವುದು ಅಂದರೆ ಜಪಯಜ್ಞ, ಭಗವಂತನ ಚಿಂತನ ಯಜ್ಞ. ಒಂದು ದೃಷ್ಟಿಯಿಂದ ಈಗ ನಾವು ಮಾಡ್ತಾ ಇರುವುದು ಜಪಯಜ್ಞವೇ. ಭಾಷಣ ಯಜ್ಞ ಅಂತ ಒಂದಿಲ್ಲ, ಅದಕ್ಕೂ ಹೆಸರು ಜಪಯಜ್ಞ ಅಂತಲೇ. ಯಾಕೆಂದರೆ ಭಗವಂತನನ್ನು ಜಪಿಸ್ತಾ ಇದ್ದೇವೆ ನಾವು. ಮತ್ತು ಒಂದು ಆಶ್ಚರ್ಯ ಸಂಗತಿ ಏನು ಗೊತ್ತುಂಟ? ಭಗವಂತನನ್ನು ಜಪಿಸುವಾಗ ಏಕಾಗ್ರತೆ ಬೇಕು. ಏಕಾಗ್ರವಾಗಿ ಮನಸ್ಸು ಭಗವಂತನ ಧ್ಯಾನ. ಜಪ ಅಂದರೆ ಅದು ಜಪದಲ್ಲಿ 100ಕ್ಕೆ 100ರಷ್ಟು ಏಕಾಗ್ರತೆ ಇರುವುದಿಲ್ಲ, ಇರಲಿ, ಆದರೂ ಏಕಾಗ್ರತೆ ಬೇಕು. ಯಾಕೆಂದರೆ ಸ್ಮರಣೆ ಮತ್ತು ಧ್ಯಾನ ಇರಬೇಕು. ಜಪದಲ್ಲಿ ಅದು ಧ್ಯಾನಕ್ಕಿಂತ ಹೆಚ್ಚು ಸ್ಮರಣೆ. ಧ್ಯಾನದಲ್ಲಿ ನಿಮಗೆ ಬಾಹ್ಯದ ಎಚ್ಚರ ಇಲ್ಲ, ಜಪದಲ್ಲಿ ನಿಮಗೆ ಬಾಹ್ಯದ ಎಚ್ಚರ ಇರ್ತದೆ, ಆದರೆ ಒಳಗಿನ ಎಚ್ಚರವೂ ಇರ್ತದೆ. ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನು ಜಪ ಅಂತೇವೆ. ಬಾಹ್ಯ ಎಚ್ಚರ ಪೂರ್ತಿ ತಪ್ಪಿ ಹೋದರೆ ಅದು ಧ್ಯಾನ.
ಜಪದಲ್ಲಿ ಬಾಹ್ಯ ಎಚ್ಚರವನ್ನು ಕಳ್ಕೊಳ್ಳುವುದಿಲ್ಲ ಸಾಮಾನ್ಯವಾಗಿ. ಆಗ ಧ್ಯಾನ, ಭಗವಂತನ ಧ್ಯಾನ ಮಾಡತಕ್ಕಂಥದ್ದು. ಈಗ ಒಂದು ಸಂಗತಿ ನೋಡಿ, ಈಗ ಸುಮಾರು 1 ಗಂಟೆಯಿಂದ ನಾವು ಭಗವದ್ಗೀತೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಿಮ್ಮ ಮನಸ್ಸು ಈ 1 ಗಂಟೆ ನಿಮ್ಮ ಯಾವುದೇ ಪರ್ಸನಲ್ ಪ್ರಾಬ್ಲಮಿನ ಬಗ್ಗೆ ನಿಮ್ಮ ಮನಸ್ಸು ಯೋಚಿಸಲಿಲ್ಲ. ಮನೆಯ ಚಿಂತೆ, ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು, ಆರ್ಥಿಕ ಸಮಸ್ಯೆಗಳಿರಬಹುದು, ಹೆಂಡತಿ ಮಕ್ಕಳ ಪ್ರಾಬ್ಲಮ್ ಇರಬಹುದು, ಸಾಮಾಜಿಕವಾದ ಆಫೀಸಿನ ಸಮಸ್ಯೆ ಇರ್ಬೋದು. ಯಾವುದು ಈ 1 ತಾಸು ಕಾಡಲಿಲ್ಲ. ಯಾಕೆಂದರೆ ಮೈಂಡು ಟ್ಯೂನ್ ಆಗಿದೆ ಭಗವದ್ಗೀತೆಗೆ. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಮಾಸ್ ಮೆಡಿಟೇಷನ್. ನೀವು ಮನೆಯಲ್ಲಿ ಜಪ ಕೂತಾಗ ಇಷ್ಟು ಕಾನ್ಸಂಟ್ರೇಷನ್ ಬರೋಲ್ಲ ನಿಮಗೆ. ಆವಾಗ ಮನೆಯಲ್ಲಿ ಜಪ ಕೂತಾಗ ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ಏನು ಮಾಡಬೇಕು, ಆ ಪ್ರಾಬ್ಲಮ್ಮು ಅದೇ ನೆನಪಾಗೋದು. ಬಾಯಲ್ಲಿ ತತ್ಸವಿತುರ್ವರೆಣ್ಯಂ ಭರ್ಗೋದೇವ ಧೀಮಹಿ ಒಳಗಿಂದ ಇರೋದಿಲ್ಲ. ಇಲ್ಲಿ ಹಾಗಾಗಲಿಲ್ಲ. ಇಲ್ಲಿ ನಾನು ಅದರಲ್ಲಿ ಮರ್ಜ್ ಆಗದಿದ್ದು ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ನಿಮಗೆ. ನಾನು ಏನನ್ನೋ ಯೋಚನೆ ಮಾಡ್ಕೊಂಡು ಗೀತೆ ಹೇಳಲಿಕ್ಕೆ ಆಗುವುದಿಲ್ಲ, ನೀವು ಏನನ್ನೋ ಯೋಚನೆ ಮಾಡ್ಕೊಂಡು ಗೀತೆಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಇಷ್ಟು ಮಂದಿ ನಾವು ಮಾಸ್ ಮೆಡಿಟೇಷನ್ನಿಗೆ ಬದ್ಧರಾಗಿ ಒಂದು ರೀತಿಯ ಮನಸ್ಸನ್ನು ಏಕಾಗ್ರವಾಗಿ ಭಗವಂತನ ಚಿಂತನೆಗೆ ತೊಡಗಿಸಿದ್ದೇವಲ್ಲ. ಇಟ್ಸ್ ಎ ಕೈಂಡ್ ಆಫ್ ಮೆಡಿಟೇಷನ್. ಇಟ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ಸ್ಪೀಚಸ್. ಪ್ರವಚನದಿಂದ ಮಾತ್ರ ಸಾಧ್ಯವಾಗುವ ಮಾಸ್ ಮೆಡಿಟೇಷನ್. ಅದೇ ಜಪಯಜ್ಞ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಜಪ ಮಾಡಬೇಕಾದ್ರೆ ಎಲ್ಲಿ ಹೋಗಬೇಕು? ಬೆಂಗಳೂರಿನಲ್ಲಿ ಮಾಡಿದರೆ ಆಗೋಲ್ಲ ಅಂತಾನೆ ಕೃಷ್ಣ. ಮತ್ತು ಸ್ಥಾವರಾಣಂ ಹಿಮಾಲಯ. ನೀನು ಕರೆಕ್ಟು ಏಕಾಗ್ರತೆ ಬಂದು ಮನಸ್ಸು ಸ್ಥಿರವಾಗಿ ನಿಂತು ಈ ಧ್ಯಾನದಲ್ಲಿ ಮುಂದಿಸಿ ಹೋಗಬೇಕಾ? ಎಲ್ಲ ಋಷಿಗಳು ಹಿಮಾಲಯಕ್ಕೆ ಹೋಗಿದ್ದು. ಹಿಮಾಲಯದಲ್ಲಿ ಮಾತ್ರವೇ ನಮ್ಮ ಮೈಂಡನ್ನು ಟ್ಯೂನ್ ಮಾಡತಕ್ಕಂಥ ವೈಬ್ರೇಷನ್ ಇದೆ ಅಲ್ಲಿ, ಆ ನೆಲದಲ್ಲಿ. ಆದ್ದರಿಂದ ಜಪಕ್ಕೆ ಯೋಗ್ಯವಾಗಿರತಕ್ಕಂಥ ಸ್ಥಾನ, ಸ್ಥಿರವಾದಂಥ ಸ್ಥಿರ ಸುಖಂ ಆಸನಂ, ಅಂಥ ಸ್ಥಿರವಾದ ತಾಣಗಳಲ್ಲಿ ಬೆಸ್ಟ್ ಪ್ಲೇಸ್ ಅಂದರೆ ಹಿಮಾಲಯ. ಎಲ್ಲ ಬರೇ ಮುನಿ ಜಪಿಸುವಂಥ ಮಂತ್ರದಿಂದ ಮಾಡುವ ಜಪಕ್ಕೆ ಕೊಡುವ ತಾಣ. ಇಷ್ಟೇ ಇಡೀ ಶ್ಲೋಕದಲ್ಲಿ ಬಂದಿರೋದು. ಸ್ಥಾವರಾಣಂ ಹಿಮಾಲಯ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೆಡಿಟೇಷನ್ ಅಂತ. ಯಾಕೆಂದರೆ ಎಲ್ಲಿಯಾದರೂ ಒಂದು ಜಾಗದಲ್ಲಿ ನಾವು ದೇವತಾ ಸನ್ನಿಧಾನ ಉಂಟು ಅಂತ ಹೇಳ್ತೇವಲ್ಲ, ಪುಣ್ಯಕ್ಷೇತ್ರ ಅಂತ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ. ಯಾಕೆ? ಹಿಂದಿನವರು ಒಂದು ವಿಷಯವನ್ನು ಟೆಸ್ಟ್ ಮಾಡಿದರು. ಯಾವ ಜಾಗದಲ್ಲಿ ಕೂತರೆ ಮೈಂಡು ತಕ್ಷಣ ಧ್ಯಾನಕ್ಕೆ, ಮೆಡಿಟೇಷನ್ನಿಗೆ, ಭಗವಂತನ ಚಿಂತನೆಗೆ ಟ್ಯೂನ್ ಆಗುತ್ತೆ, ಅಲ್ಲಿ ಸಾತ್ವಿಕ ವೈಬ್ರೇಷನ್ ಇದೆ. ಒಂದು ಮನೆ ಕಟ್ಟಬೇಕಾಗಿದ್ದರೆ ಕೂಡ ಎಲ್ಲಿ ಅಂಥ ಸಾತ್ವಿಕ ವೈಬ್ರೇಷನ್ ಇದೆ ಅಂತ ನೋಡಿ ಅಲ್ಲಿ ದೇವರ ಕೋಣೆ ಮಾಡ್ತಿದ್ರು. ಈಗ ಸಾತ್ವಿಕ ವೈಬ್ರೇಷನ್ ವಿಷಯವೇ ಗೊತ್ತಿಲ್ಲ. ಈಗ ವೈಬ್ರೇಷನ್ನು ಅಂದರೆ ಈ ವೈಬ್ರೇಷನ್ ಎಲ್ಲ ಗೊತ್ತಿಲ್ಲ. ಕಡೆಗೆ ಇಂಜಿನಿಯರ್ ಹತ್ರ ಹೇಳೋದು, ಒಂದು ದೇವ್ರ ಕೋಣೆ ಅಂತ ಒಂದು ಇದ್ದು ಬಿಡಲಿ, ಮತ್ತು ಬಂದವರು ದೇವ್ರ ಕೋಣೆಯಲ್ಲಿಂದ ಕೇಳಿದ ತೋರಿಸ್ಲಿಕ್ಕೆ ಒಂದು ಬೇಕಾಗತ್ತೆ, ಇರಲಿ. ಹಾಗಾದರೆ ಇಲ್ಲಿ ಒಂದು ಲೆಟ್ರೀನ್ ಮಾಡೋಣ, ಲೆಟ್ರೀನ್ನಿಂದ ಮೇಲೆ ಉಪ್ಪರಿಗೆ ಸ್ಟೆಪ್ಸ್ ಇಡೋಣ, ಸ್ಟೆಪ್ಸ್ನ ಅಡಿಯಲ್ಲಿ ಖಾಲಿ ಇರುತ್ತೆ, ಅಲ್ಲಿ ದೇವ್ರ ಕೋಣೆ ಆಯಿತು. ಲೆಟ್ರೀನ್ನ ಅದು ವೇಸ್ಟು, ಯಾತಕ್ಕೆ ಉಪಯೋಗ ಇಲ್ಲ, ಅಲ್ಲಿ ದೇವ್ರ ಕೋಣೆ ಮಾಡಿರಿ. ನಮಗೆ ದೇವರ ಕೋಣೆಯ ಕಾನ್ಸೆಪ್ಟೇ ಇಲ್ಲ. ಅದನ್ನು ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಅಲ್ಲಿ ಸ್ಪಿರಿಚುವಲ್ ವೈಬ್ರೇಷನ್ ಇರಬೇಕು, ಈ ಯಾವ ಎಚ್ಚರವೂ ಇಲ್ಲ. ದೇವರು ಆ ಕೋಣೆಯಲ್ಲಿ ಕೂತ್ಕೊಳ್ಳೋದಲ್ಲ, ಆ ಆಸ್ಪಾಸಿಗೆ ಬರದೆ ಓಡಿ ಹೋಗ್ಬೇಕು, ಅಂಥ ಜಾಗದಲ್ಲಿ ದೇವ್ರ ಕೋಣೆ ಮಾಡ್ತೇವೆ. ಅದು ಒಂದು ಊರಿನಲ್ಲಿ ಎಲ್ಲಿ ಹೈಯೆಸ್ಟ್ ಸ್ಪಿರಿಚುವಲ್ ವೈಬ್ರೇಷನ್ ಇದೆಯೋ ಅಲ್ಲಿ ದೇವಸ್ಥಾನ ಮಾಡ್ತಿದ್ರು. ನಾನಿದನ್ನು ಟೆಸ್ಟ್ ಮಾಡಿ ನೋಡಿದ್ದೇನೆ. ಆ ಕೇಂದ್ರದಿಂದ ಇಡೀ ಊರಿಗೆ ವೈಬ್ರೇಷನ್ ಪಾಸ್ ಆನ್ ಆಗುತ್ತೆ. ಆ ವೈಬ್ರೇಷನ್ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ದೇವಸ್ಥಾನದ ಗರ್ಭಗುಡಿ ಇರುತ್ತೆ. ಇದು ಹಿಂದಿನವರ ಸೈನ್ಸ್. ಹಾಗೆಯೇ ಎಲ್ಲಿ ಅಂಥ ಸ್ಪಿರಿಚುವಲ್ ವೈಬ್ರೇಷನ್ ಇದೆ ಅಲ್ಲಿ ಕೂತು ಧ್ಯಾನ ಮಾಡಬೇಕು. ಎಲ್ಲಿ ಇದೆ ಅದು ಪ್ರಶಸ್ತ ಸ್ಥಳ. ಅದಕ್ಕೆ ಎಲ್ಲ ಕಡೆ ಸಿಗೋಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಹಿಂದಿನವರು, ಅದಕ್ಕೆ ನಿನ್ನೆ ಹೇಳಿದೆ ನೋಡಿ ನಾನು, ಒಂದು ಮನೆ ಇಟ್ಕೊಳ್ಳಿ, ಕೃಷ್ಣಾಜಿನ ಇಟ್ಕೊಳ್ಳಿ, ಧಾವಳಿ ಹಾಕ್ಕೊಳ್ಳಿ, ಬರೀ ನೆಲದಲ್ಲಿ ಕೂತು ಧ್ಯಾನ. ಯಾಕೆಂದರೆ ನೆಲದಲ್ಲಿ ಇರುವಂಥ ಬ್ಯಾಡ್ ವೈಬ್ರೇಷನ್ ಬಾಡಿ ಮೇಲೆ ಪಾಸ್ ಆನ್ ಆದರೆ ನಿಮಗೆ ಏನೂ ಧ್ಯಾನ ಮಾಡಲಿಕ್ಕೂ ಆಗುವುದಿಲ್ಲ. ಅದಕ್ಕೆ ನಾನ್ ಕಂಡಕ್ಟಿಂಗ್ ಮಟೀರಿಯಲ್ ಯಾವುದಾದ್ರು ನೆಲದ ವೈಬ್ರೇಷನನ್ನು, ಒಳ್ಳೆಯ ವೈಬ್ರೇಷನ್ ಕೊಡುವುದು ಸಿಕ್ಕಿದರೆ ಒಳ್ಳೆಯದು, ಇಲ್ಲದೇ ಇದ್ದರೂ ನೆಲದ ವೈಬ್ರೇಷನ್ ಬಾರದ ಹಾಗೆ ಪ್ರಿವೆಂಟಿವ್ ಮೆಷರ್ಸನ್ನು ಉಪಯೋಗ ಮಾಡಿ ಮಣೆ, ಕೃಷ್ಣಾಜಿನ, ಧಾವಳಿ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ಳಿ. ದರ್ಭೆ, ಇವು ನಾನ್ ಕಂಡಕ್ಟಿಂಗ್ ಮಟೀರಿಯಲ್ಸ್. ಇವು ದರ್ಭೆ ಅದು ಪ್ರಿವೆಂಟ್ ಮಾಡ್ತದೆ ಬ್ಯಾಡ್ ವೈಬ್ರೇಷನ್ಸ್ ಬಾರದ ಹಾಗೆ. ಅದರ ಜೊತೆಗೆ ಒಳ್ಳೆಯ ವೈಬ್ರೇಷನ್ಸ್ ಇದ್ದರೆ ಒಳ್ಳೆಯದು. ಅದು ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ಈಗ ಬೆಂಗಳೂರಿನಲ್ಲೆಲ್ಲ ಒಳ್ಳೆ ವೈಬ್ರೇಷನ್ಸ್ ಹುಡುಕುವುದಲ್ಲಿ ಕಡೆ ಬ್ಯಾಡ್ ವೈಬ್ರೇಷನ್ಸ್ ಬರಬಾರದು. ಒಂದು ಮಣೆ ಅನ್ನೋದು ಕೂಡ ಕೊನೆಗೆ ಹೇಳಿದ್ದವರು. ದರ್ಭೆ, ಧಾವಳಿ, ಕಂಬಳಿ, ಕೃಷ್ಣಾಜನ, ಈ ಯಾವುದೂ ಸಿಗದೇ ಇದ್ದರೆ ಮಣೆ.
ಹೀಗೆ ನಾವು ನೆಲದ ವೈಬ್ರೇಷನ್ನು, ನೀವು ಬದಲಿಗೆ ಹೋದರೆ ಒಂದು ವಿಶೇಷ ಏನು ಗೊತ್ತುಂಟ, ಅಲ್ಲಿ ನೀವು ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ, ಆ ಬೆಟ್ಟದ ಯಾವ ಮೂಲೆಯಲ್ಲಿ, ಯಾವ ಏರಿನಲ್ಲಿ, ಯಾವ ತಗ್ಗಿನಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ, ಎಲ್ಲ ಕಡೆಯೂ ಟ್ರೆಮೆಂಡಸ್ ಸ್ಪಿರಿಚುವಲ್ ವೈಬ್ರೇಷನ್ ಇದೆ. ನಿಮಗೆ ಡಿಸ್ಟರ್ಬೆನ್ಸೇ ಆಗೋದಿಲ್ಲ. ಮಳೆ ಬೇಡ, ಕೃಷ್ಣಾಜನ ಬೇಡ, ಏನೇನು ಬೇಡ. ಅದಕ್ಕೆ ಸ್ಥಾವರಾಣಾಂ ಹಿಮಾಲಯ. ನಿಮಗೆ ಜಪ, ಧ್ಯಾನ, ಮೆಡಿಟೇಷನ್ ಮಾಡಬೇಕು, ಮೈಂಡ್ ಟ್ಯೂನ್ ಆಗುವಂಥ ಅತ್ಯಂತ ಪವಿತ್ರವಾದ ಸ್ಪಿರಿಚುವಲ್ ವೈಬ್ರೇಷನ್ ಇರತಕ್ಕಂಥದ್ದು ಅದು ಹಿಮಾಲಯದಲ್ಲಿ. ಎಲ್ಲಿ? ಭಾರತದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ, ಇಡೀ ಭೂಗೋಳದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಪಿರಿಚುವಲ್ ವೈಬ್ರೇಷನ್ ಇರತಕ್ಕಂಥ ಏಕಮಾತ್ರ ತಾಣ ಹಿಮಾಲಯ. ಇದನ್ನು ಅದಕ್ಕೋಸ್ಕರ ಎಲ್ಲಿಂದ ಬಂತು ಈ ಶಕ್ತಿ? ಅಪ್ಪ, ನಾನು ತುಂಬಿದೆ ಅಲ್ಲಿ. ನನ್ನ ಸನ್ನಿಧಾನ ವಿಶಿಷ್ಟವಾದ ಸನ್ನಿಧಾನ. ಜಪಯಜ್ಞ, ಜಪಯಜ್ಞದಲ್ಲಿ ತುಂಬಿದ ನನ್ನ ಹೆಸರದು. ಜಪಯಜ್ಞ ಅಂದರೆ ನಾನೇ. ಯಾಕೆ? ಜಪ ಯಾವುದು ಯಾವುದು ಜಾಯತೆ, ಈ ಜಗತ್ತಿನಲ್ಲಿ ಹುಟ್ಟಿ ಬರುತ್ತೋ ಅದನ್ನೆಲ್ಲ ಪಾಲಿಸುವವ ನಾನು. ನನ್ನ ಹೆಸರು ಜಪ ಅಂತ. ಜ ಅಂದರೆ ಜಾತವಾದದ್ದನ್ನು, ಪ ಅಂದರೆ ಪಾಲಿಸು. ಮತ್ತೆ ಎಲ್ಲರಿಂದಲೂ ಸರ್ವೈರಪಿ ಯುಜ್ಯತೆ ಇತಿ ಯಜ್ಞ. ಎಲ್ಲರೂ ಆರಾಧಿಸಲ್ಪಡ್ತಕ್ಕ ವಸ್ತು ನಾನು. ಯಜ್ಞೋ ಯಜ್ಞಪತಿ ಯಜ್ವ ಯಜ್ಞಾಂಗೋ ಯಜ್ಞವಾಹನ. ನಾನು ಎಲ್ಲರಿಂದಲೂ ಪೂಜಿಸಲ್ಪಡುವವ, ಆದ್ದರಿಂದ ಯಜ್ಞ. ಹುಟ್ಟಿದ ಪ್ರತಿಯೊಂದನ್ನು ರಕ್ಷಿಸುವಂಥವನು ನಾನು, ಆದ್ದರಿಂದ ಜಪ. ಹಿಮಾಲಯ, ಹಿ ಅಂದರೆ ಹ್ರೀ ಅನ್ನುವ ಶಬ್ದದ ಅಬ್ರಿವಿಯೇಷನ್ ಅದು. ಹ್ರೀಮಾಲಯ. ಹಿಮಾಲಯ ಅಂದರೆ ಹ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ. ಹ್ರೀ ಮತ್ತು ಮಾ, ಲಕ್ಷ್ಮಿ ಅಂದರೆ ಶ್ರೀ ಮತ್ತು ಭೂ, ಅವರೇ ಹೀಮಾ. ಶ್ರೀ ಮತ್ತು ಭೂ, ಶ್ರೀದೇವಿ ಭೂದೇವಿಯರಿಗೆ ಆಲಯ. ಅವರನ್ನು ತೊಡೆಯಲ್ಲಿ ಇಟ್ಟುಕೊಂಡು ರಕ್ಷಿಸುವನು. ಸದಾ ಅವಿಯುಕ್ತರಾದ ನನ್ನ ಸಂಗಾತಿಗಳು ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿಗಣ ಮಧ್ಯಗಃ ಅಂಥ ಲಕ್ಷ್ಮೀ ಮತ್ತು ಧರ ಅವರೇ ಹಿ ಮತ್ತು ಮಾ, ಹ್ರೀ ಮಾ. ಅವರಿಗೆ ಆಲಯ, ಆಶ್ರಯನಾಗಿ, ಹಿಮಕ್ಕೂ ಆಶ್ರಯನಾಗಿ, ಹ್ರೀಮಾರಿಗೂ ಆಶ್ರಯನಾಗಿ, ಹಿಮಾಲಯ ಶಬ್ದ ವಾಚ್ಯನಾಗಿ ನಾನು ವಿಭೂತಿಯಾಗಿ ಹಿಮಾಲಯದಲ್ಲಿ ತುಂಬಿದ್ದೇನೆಯಾ. ಆದ್ದರಿಂದ ಹಿಮಾಲಯದಲ್ಲಿ ಅಂಥ ವಿಚಿತ್ರವಾದಂಥ ವೈಬ್ರೇಷನ್ನು. ಎಲ್ಲಿ ಕೂತು ನೀನು ಧ್ಯಾನ ಮಾಡಿದರೂ ನಿನಗೆ ಒಂದು ವಿಚಿತ್ರವಾದ ಅನುಭೂತಿ ಆಗತ್ತೆ. ನಮ್ಮಲ್ಲಿ ಒಬ್ಬರು ಬಹಳ ಆಶ್ಚರ್ಯ ಆಯಿತು ನನಗೆ. ಒಬ್ಬರು ಕಟ್ಟ ಕಮ್ಯುನಿಸ್ಟರಿದ್ದರು, ನಮ್ಮೂರಿನವರು. ಒಳ್ಳೆ ಹುಡುಗ, ಬಹಳ ಬ್ರಿಲಿಯಂಟು. ಆತ ಮಾತ್ರ ಪಾಪ ಕಮ್ಯುನಿಸಮ್ ಓದಿದರು, ಅದರಿಂದ ಪ್ರಭಾವಿತರಾದರು. ತಪ್ಪಲ್ಲ. ಇವತ್ತು ಹುಡುಗರನ್ನ ಎಲ್ಲಿ ವೇದಾಂತ ಓದ್ಲಿಕ್ಕೆ ಸಿಗುತ್ತೆ ಅವರಿಗೆ, ಸಿಕ್ಕಿ ಅವನು ಬುದ್ಧಿವಂತ. ಅವರು ಭಗವದ್ಗೀತೆ ಓದಿದ್ದರೆ ಕಟ್ಟ ಭಗವದ್ಗೀತೆ ವಾದಿಗಳಾಗ್ತಾರೆ. ಓದಿಲ್ಲ ಅವರು. ಮೊದಲು ಅವ್ರಿಗೆ ಕಮ್ಯುನಿಸಮ್ ಲಿಟ್ರೇಚರ್ ಸಿಕ್ಕಿದ್ದು, ಕಮ್ಯುನಿಸಮ್ ಓದಿದ್ರು, ಖುಷಿ ಆಯಿತು. ಕಟ್ಟ ಕಮ್ಯುನಿಸ್ಟ್ ನಾಸ್ತಿಕ. ಬಹಳ ಆಶ್ಚರ್ಯ ಏನು ಅಂದರೆ, ಅವರು ಒಮ್ಮೆ ಈ ಬದರಿ ಆ ಕಡೆ ಮಾನಸ ಸರೋವರ ತನಕ ಸುತ್ತಾಡಿ ಬಂದರು. ಸುಮ್ಮನೆ ಸೈಡ್ ಸೀಯಿಂಗ್, ಅವರು ಯಾವುದೇ ಭಕ್ತಿಯಿಂದ ಹೋದದ್ದಲ್ಲ. ಹೋಗಿ ಬಂದರು. ಬಂದ ಮೇಲೆ ನನಗೆ ಸಿಕ್ಕಿದರು. ಸಿಕ್ಕಿದಾಗ ಅವರು ಹೇಳ್ತಾರೆ, ಆಚಾರ್ಯರೇ, ನಾನೀಗ ಬದಲಾಗಿದ್ದೇನೆ. ಇದು ಒಳ್ಳೆಯ ಸಂಗತಿ. ಏನಾಗಿದೆ ನಿಮಗೆ? ನಾನು ಅತೀಂದ್ರಿಯ ಶಕ್ತಿಯನ್ನು, ಅಧ್ಯಾತ್ಮವನ್ನು ನಂಬುತ್ತೇನೆ ಈಗ. ಯಾಕೆ? ಏನಾಯ್ತು ನಿಮಗೆ? ನಾನು ಅಲ್ಲಿ ಬದರಿಯಲ್ಲಿ ಒಂದು ಶಿಲೆಯ ಮೇಲೆ ಕೂತೆ. ಬದರಿ ಹೋಗೋ ದಾರಿಯಲ್ಲಿ ಒಂದು ಬಂಡೆ ಹತ್ತಿ ಕೂತೆ. ಸುಮ್ಮನೆ ಕೂತು ಅವನಿಗೆ ನನಗೆ ಟ್ರಾನ್ಸಿಗೆ ಹೋಗಿಬಿಟ್ಟೆ. ನಾನು ಹೋಗಿ ನಾನು ಯಾವುದನ್ನು ಢೋಂಗಿ ಅಂತ ಹೇಳ್ತಿದ್ನೋ ಅದರ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಐ ಆಮ್ ನೋ ಮೋರ್ ಎನ್ ಎಥೀಸ್ಟ್. ಹಿಮಾಲಯದ ಕಣ ಕಣವು ಅಧ್ಯಾತ್ಮದ ವಿಸ್ಮಯಗಳಿಂದ ತುಂಬಿದೆ ಅಂತ ಹೇಳಿದರು. ಪಾಪ ತುಂಬ ಬದಲಾಗಿ ಬಿಟ್ಟಿದ್ದಾರೆ. ಅವರು ತುಂಬ ಅನುಭವಗಳನ್ನು ಹೇಳಿದರು. ಮತ್ತೊಮ್ಮೆ ಹೋದರು, 2 ಬಾರಿ ಹೋದರು ಅವರು. ಹೀಗೆ ಮನುಷ್ಯನನ್ನ ಮನಸ್ಸನ್ನು ಪರಿವರ್ತನೆ ಮಾಡಿ ಸ್ಪಿರಿಚುವಲೈಸ್ ಮಾಡ್ತಕ್ಕಂಥ ಶಕ್ತಿ ಹಿಮಾಲಯದ ಮಣ್ಣಿಗಿದೆ. ಹಿಮಾಲಯದ ನಿಗೂಢತೆ ಇವತ್ತಿಗೂ ವೇದವ್ಯಾಸರು, ನರನಾರಾಯಣರು, ಆಚಾರ್ಯ ಮಧ್ವರು ನೆಲೆಸಿದ ಅಲ್ಲೇ ಇದ್ದಾರೆ. ಅವರು ನಿಮ್ಮ
ಯಾರೋ ಫಾಲಾಕ್ಷ ಬರೆದ ಹಾಗೆ ಈ ಪ್ರೀ ಯೂನಿವರ್ಸಿಟಿಯ ಟೆಕ್ಸ್ಟ್ ಬುಕ್ಕಿನಲ್ಲಿ 1217ರಲ್ಲಿ ಮಧ್ವಾಚಾರ್ಯರು ವೈಕುಂಠವಾಸಿಗಳಾದರು ಒಂದು ಪ್ರಿಂಟ್ ಮಾಡಿಬಿಟ್ಟಿದ್ದಾನೆ. ಹಾಗಾಗಲಿಲ್ಲ, ಅವರು ಇನ್ನೂ ಅವ್ರ ದಾಖಲೆ ಇಲ್ಲ. ಅವರು ಬದರಿ ಹೋದು ಮಾಘ ಶುದ್ಧ ನವಮ್ಯಾಂ ಬದರಿಂ ಯೋ. ಇವನಿಗೆ ಯಾವಾಗ ಅಪರೋಕ್ಷ ಜ್ಞಾನ ಆಯಿತು, ಅವರು ವೈಕುಂಠಕ್ಕೆ ದರ್ಶನ ಆಯಿತು ನನಗೆ ಗೊತ್ತಿಲ್ಲ. ಇಂಥ ಪೆದ್ದುಗಳು ಟೆಕ್ಸ್ಟ್ ಬರೆಯೋದು, ಪೆದ್ದುಗಳು ಅದನ್ನು ಬರೆದು ಪಾಸ್ ಆಗೋದು, ಪೆದ್ದುಗಳೇ MA PUC ಪಾಸ್ ಆಗಿ ರ್ಯಾಂಕ್ ಸ್ಟೂಡೆಂಟಾಗಿ ಮುಂದೆ ಹೋಗ್ತಾ ಇರ್ತಾರೆ. ಏನು ನಮ್ಮ ಕಥೆ, ನಮ್ಮ ಅವಸ್ಥೆ ಏನು? ಹೀಗೆ ಅನೇಕ ದೇವತೆಗಳು ನೆಲೆಸಿರತಕ್ಕಂಥ, ಇವತ್ತಿಗೂ ದೇವತೆಗಳು ಓಡಾಡ್ತಕ್ಕಂಥ ನೆಲ, ಅತ್ಯಂತ ಅದ್ಭುತವಾದ ವೈಬ್ರೇಷನ್ ಇರತಕ್ಕಂಥದ್ದು ಹಿಮಾಲಯ. ವಾಸ್ತವಿಕವಾಗಿ ಅಲ್ಲಿಗೆ ಹೋದರೆ ಪ್ರತಿಯೊಬ್ಬರ ಅನುಭವ ಏನು ಗೊತ್ತುಂಟ, ಸಾಮಾನ್ಯ ಮಟ್ಟಿಗೆ, ಇನ್ನು ಕೆಲವು ರೋಗಿಗಳಿಗೆ ಕಷ್ಟ ಆಗ್ಬೋದು, ಅದು ಬೇರೆ ವಿಷಯ. ಇಲ್ಲದಿದ್ದರೆ ಅಲ್ಲಿಗೆ ಹೋದರೆ ಎರಡನೇ ನೀವು ಅಲ್ಲಿಂದ ಮರಳಿ ಮನೆಗೆ ವಾಪಸ್ ಬರ್ತಿರಲ್ಲ, ದಟ್ ಈಸ್ ಗ್ರೇಟ್ ಅಚೀವ್ಮೆಂಟ್. ಅದನ್ನು ಬಿಟ್ಟು ವಾಪಸ್ ಬರಬೇಕು ಅಂತ ಅನಿಸೋದೇ ಇಲ್ಲ, ಅಲ್ಲೇ ಇದ್ದು ಬಿಡಬೇಕು ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಬರೋದೇ ಒಂದು ದೊಡ್ಡ ತ್ಯಾಗ. ಅದು ನಾನು ಅಲ್ಲಿ ಭುಜವರ್ದು ಹೇಳಿದ ಹಾಗೆ, ಅಲ್ಲಿ ಏನೋ ಅಲ್ಲೆಲ್ಲ ಒಂದು ಕರ್ಮ ಏನೋ ಎಲ್ಲ ಹೋದಲ್ಲಿ ಎಲ್ಲ ಬದರಿಗೆ ಹೋದರೆ, ಕಾಶಿಗೆ ಹೋದರೆ ಏನೋ ಇಷ್ಟೋ ಅದನ್ನು ಬಿಡಬೇಕು, ಬಿಟ್ಟು ಬರಬೇಕು. ಏನೋ ಕೆಲವರು ಉಪ್ಪಿನಕಾಯಿ ಬಿಡೋದು, ಕೆಲವರು ಮಾವಿನಕಾಯಿ ಬಿಡೋದು, ಇಂಥದ್ದೆಲ್ಲ ಬಿಟ್ಟು ಬರ್ತಾರೆ. ಏನು ಉಪಯೋಗ ಇಲ್ಲ, ಸುಮ್ಮನೆ ಅಪರದಂಡ. ಏನೋ ಅದೊಂದು ಬಿಡಿ, ಉಪ್ಪಿನಕಾಯಿ ತಿನ್ನೋದು ಬಿಟ್ಟ. ಅವನಿಗೆ ಡಾಕ್ಟ್ರ್ ಹೇಳಿರ್ತಾರೆ, ನೀನು ವಯಸ್ಸಾಯ್ತು, ಇನ್ನು ಉಪ್ಪಿನಕಾಯಿ ತಿನ್ನಬಾರ್ದು, ಇನ್ನೂ ಹೆಚ್ಚು ಉಪ್ಪಿನಕಾಯಿ ತಿಂದರೆ ಅದು ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸರಿ ಬದಲು ಅದು ಉಪ್ಪಿನಕಾಯಿ ಬಿಟ್ಟ. ಯಾವುದು ತಿನ್ನಬಾರ್ದು ಡಾಕ್ಟರ್ ಬಿಟ್ಟು ಬರೋದು ಹೋಗಿ. ಇದು ನಮ್ಮ ಅಭ್ಯಾಸ ಆಗಿದೆ. ನನ್ನ ಹತ್ರ ಕೇಳಿದ್ರು ಏನು ಬಿಡ್ತೀರಿ ಅಂತ. ಉಪ್ಪಿನಕಾಯಿ, ಹೋಳಿಗೆ. ನನಗೆ ಯಾವುದ್ರ ಚಪಲವೂ ಇಲ್ಲ, ಚಪಲ ಇದ್ರೆಲ್ಲ ಬಿಡೋದು, ಚಪಲ ಇದ್ದರೆ ಆ ಚಪಲ ಬಿಡೋದು. ನನಗೆ ಯಾವುದಿಲ್ಲ ಅಂಥ ಚಪಲ ಇಲ್ಲ, ನಾನು ಯಾವುದನ್ನು ಬಿಡೋಲ್ಲ. ಅಲ್ರಿ ತುಂಬ ಇಷ್ಟವಾದ್ದನ್ನು ಬಿಡಬೇಕು, ಬಿಡ್ತಾ ಇದ್ದೇನಲ್ಲ. ಯಾವುದು ನನಗೆ ಬದರಿ ತುಂಬ ಇಷ್ಟ, ಅದನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಮುದಿ. ಇನ್ನೇನು ಬಿಡಬೇಕು, ಅಲ್ಲಿ ಬದರಿಯಲ್ಲಿ ಏನು ಬಿಡಲಿಕ್ಕೆ ಏನು ಬಿಡೋಲ್ಲ. ಹೀಗೆ ಅಂಥ ಒಂದು ವಿಚಿತ್ರವಾದಂಥ ಸೆಳೆತ ಇರತಕ್ಕಂಥದ್ದು. ಯಾಕೆಂದರೆ ಸ್ಥಾವರಾಣಂ ಹಿಮಾಲಯ. ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟುಬಿಟ್ಟಿದ್ದಾನೆ, ನನ್ನ ವಿಭೂತಿ ಅದು ಹಿಮಾಲಯ ಅಂದರೆ. ಅದಕ್ಕಿಂತ ಎತ್ತರದ ಸಂಗತಿಗಳಿರ್ಬೋದು, ಬೆಟ್ಟಗಳಿರ್ಬೋದು, ಅದಕ್ಕಿಂತ ಸುಂದರವಾದಂಥ ಪ್ರಾಕೃತಿಕ ಸೌಂದರ್ಯ ತುಂಬಿದ ಬೆಟ್ಟಗಳು ವಿದೇಶದಲ್ಲಿ ಬೇಕಾದಷ್ಟು ಇರ್ಬೋದು, ಅದಕ್ಕಿಂತ ತುಂಬ ರೋಚಕವಾದಂಥ ಪಿಕ್ನಿಕ್ ಸ್ಪಾಟ್ಗಳು. ಆದರೆ ಸ್ಪಿರಿಚುವಲ್ ಸೆಂಟರ್ಸು ಪ್ರಪಂಚದಲ್ಲೇ ಅದಕ್ಕೆ ಸಾಧ್ಯ. ಅದೇ ಇನ್ನೊಂದು ಸ್ಪಿರಿಚುವಲ್ ಸೆಂಟರ್ ಇಲ್ಲ. ಸ್ಥಾವರಾಣಂ ಹಿಮಾಲಯ. ಹೀಗೆ ಕೃಷ್ಣ ತಾನು ವಿಭೂತಿಯಾಗಿ ಎಲ್ಲೆಲ್ಲಿ ಹೇಗೆ ತುಂಬಿದ್ದೇನೆ ಅನ್ನತಕ್ಕಂಥ ಒಂದು ರೋಚಕವಾದ ಸಂಗತಿಯನ್ನು ಹೇಳ್ತಾ ಇಷ್ಟು ವಿಷಯಗಳನ್ನು ಹೇಳಿದ್ದನ್ನು ಇವತ್ತು ನಾವು ನೋಡಿದೆವು. ನಾಳೆ ಇನ್ನು ಬೆಟ್ಟ ಆದಮೇಲೆ ಮರಗಳು, ಅಶ್ವತ್ಥ ಸರ್ವವೃಕ್ಷಾಣಂ ದೇವರ್ಷೀಣಾಂಚ ನಾರದ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿ. ಮುಂದೆ ಮುಂದೆ ಬೇರೆ ಬೇರೆ ವಿಷಯಗಳು ಬರ್ತವೆ. ಅದು ಏನು ಬರುತ್ತೆ ವಿಭೂತಿ ಅನ್ನೋದನ್ನು ನಾಳೆ ಸಂಜೆ ಸೇರಿದಾಗ ನೋಡೋಣ. ಅದರ ಮೊದಲು ಗುರುರಾಜಾಚಾರ್ಯರು ಹೇಳಿದ ಹಾಗೆ ಖಂಡಾರ್ಥ ಅಥವಾ ಕರ್ಮ ನಿರ್ಣಯ ಅಂತ ಇವತ್ತು ಬಳಕೆಯಲ್ಲಿ ಇರತಕ್ಕಂಥದ್ದು ಕಳೆದ ಬಾರಿ ಅಪೂರ್ಣವಾಗಿ ಸ್ವಲ್ಪ ಆದ ಥರ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 7:30ಯಿಂದ ಖಂಡಾರ್ಥ ನಿರ್ಣಯ ಇದೆ, ಸಂಜೆ 6:30ಯಿಂದ ಗೀತಾ ಚಿಂತನ ಇದೆ. ನಾಳೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.